Are you ready? Yes, sir. How's the Josh? Hi, sir. How's the Josh? Hi, sir. Jai Shambho! Jai Shambho. ಕಲಿಯುಗ ಕ್ಲಾಸಸ್ಗೆ ಸ್ವಾಗತ. ನಾನು ನಿಮ್ಮ KC ದಾದಾ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಫಿಸಿಕ್ಸ್ ನ 2ನೇ ಚಾಪ್ಟರ್ ಮೋಷನ್ ಇನ್ ಅ ಸ್ಟ್ರೇಟ್ ಲೈನ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಆಲ್ರೆಡಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ NCERT ಪ್ರಕಾರ ಹೋಗ್ತೇವೆ. NCERT ಯ ಪ್ರತಿಯೊಂದು ಟಾಪಿಕ್ ಮೇಲೂ ಒಂದೊಂದು ವಿಡಿಯೋಗಳಿರುತ್ತೆ. ಸೊ ಆಬ್ವಿಯಸ್ಲಿ ಇದು ಮೊದಲನೇ ವಿಡಿಯೋ, ಇಂಟ್ರೊಡಕ್ಷನ್ ಇರುತ್ತೆ. ನನಗೆ ನಿಮ್ಮ ಫೀಡ್ಬ್ಯಾಕ್ ತುಂಬಾ ಮ್ಯಾಟರ್ ಆಗುತ್ತೆ. ನಾನು ವಿಡಿಯೋದಲ್ಲಿ ಹೇಳಿರುವಂಥದ್ದು ಅರ್ಥ ಆಗ್ತಾ ಇದ್ರೆ ಲೈಕ್ ಮಾಡಿ, ಅರ್ಥ ಆಗದೇ ಇದ್ರೆ ಪರವಾಗಿಲ್ಲ ಡಿಸ್ಲೈಕ್ ಮಾಡಿ. ನಮ್ಮ ಚಾಪ್ಟರ್ ಮೋಷನ್ ಇನ್ ಅ ಸ್ಟ್ರೇಟ್ ಲೈನ್. ಮೋಷನ್ ಅಂದ್ರೆ ಏನು ಎಲ್ರಿಗೂ ಗೊತ್ತು. ಒಂದು ಜಾಗದಿಂದ ಮತ್ತೊಂದು ಕಡೆ ಹೋಗೋದಕ್ಕೆ ಮೋಷನ್ ಅಂತ ಕರಿತೀವಿ, ಹೌದಾ? ನಾನು ಸಪೋಸ್ ಬೆಂಗಳೂರಿನಿಂದ ಧಾರವಾಡಕ್ಕೆ ಹೋದ್ನಪ್ಪ, ನಾನು ಬೆಂಗಳೂರಿನಿಂದ ಧಾರವಾಡಕ್ಕೆ ಮೋಷನ್ ಮಾಡಿದಾಗಾಯ್ತು. ಮೋಷನ್ ಅಂತಂದ್ರೆ ಚಲಿಸೋದು ಅಂತ, ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಹೋಗೋದು. ಈಗ ನಾನು ಬೆಂಗಳೂರಿನಿಂದ ಧಾರವಾಡಕ್ಕೆ ಹೋಗ್ಬೇಕು ಅಂತಂದ್ರೆ ಒಂದ್ ಸ್ವಲ್ಪ ಟೈಮ್ ತಗೋತೀನಿ. ಟೈಮ್ ಅನ್ನ ಬಿಟ್ಟು ಹೋಗೋದಕ್ಕಾಗತ್ತಾ? ಟೈಮ್ ತಗೊಳ್ದೇನೆ ಬೆಂಗಳೂರಿಂದ ಧಾರವಾಡಕ್ಕೆ ಹೋಗಕ್ಕಾಗತ್ತಾ? ಇಲ್ಲ. ಒಂದ್ ಸ್ವಲ್ಪ ಆದ್ರೂ ಟೈಮ್ ಅನ್ನ ನಾನು ತಗೋಬೇಕು. ಎಷ್ಟೇ ಸ್ಪೀಡ್ ಆಗಿ ಹೋದ್ರೂ ಕೂಡ ಒಂದ್ ಸ್ವಲ್ಪ ಟೈಮ್ ಅನ್ನ ನಾನು ತಗೋತೀನಿ. ಅಂದ್ರೆ ಏನ್ ಹೇಳಕ್ ಹೊರಟಿದ್ದೀನಿ ಅಂತಂದ್ರೆ, ನಾನು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ಬೇಕಾದ್ರೆ ಟೈಮ್ ನ ಜೊತೆಗೆ ಹೋಗ್ತಾ ಇದ್ದೀನಿ, ಹೌದಾ? ಟೈಮ್ ಅನ್ನ ಬಿಟ್ಟು ಹೋಗೋದಕ್ಕಾಗೋದಿಲ್ಲ, ಟೈಮ್ ನ ಜೊತೆಗೆ ಹೋಗ್ಬೇಕಾಗತ್ತೆ. ಸೊ ಈ ಮೋಷನ್ ನ ಡೆಫಿನೇಷನ್ ಯಾವ ತರ ಅವ್ರು ಹೇಳಿದ್ದಾರೆ ಅಂತಂದ್ರೆ, ಚೇಂಜಿಂಗ್ ಆಫ್ ಪೊಸಿಷನ್, ಬೆಂಗಳೂರಿಂದ ಧಾರವಾಡಕ್ಕೆ ಹೋದೆ, ಚೇಂಜಿಂಗ್ ಆಫ್ ಪೊಸಿಷನ್ ವಿತ್ ಟೈಮ್ ಏನಿದೆಯೋ ಇದನ್ನ ನಾವು ಮೋಷನ್ ಅಂತ ಕರಿತೀವಿ ಅಂತ ಅವ್ರು ಹೇಳ್ತಾರೆ. ಈಗ ಮೋಷನ್ ಇನ್ ಸ್ಟ್ರೇಟ್ ಲೈನ್ ಅಂದ್ರೆ ಏನು? ಈ ಮೋಷನ್ ಇನ್ ಸ್ಟ್ರೇಟ್ ಲೈನ್ ಇದೆಯಲ್ವಾ, ಇದಕ್ಕೆ ನಾವು ರೆಕ್ಟಿಲಿನಿಯರ್ ಮೋಷನ್ ಅಂತ ಕೂಡ ಕರಿತೀವಿ. ರೆಕ್ಟಿಲಿನಿಯರ್ ಮೋಷನ್ ಅಂತ ಕೂಡ ಕರಿತೀವಿ. ಮೋಷನ್ ಇನ್ ಸ್ಟ್ರೇಟ್ ಲೈನ್ ಅನ್ನ ರೆಕ್ಟಿಲಿನಿಯರ್ ಮೋಷನ್ ಅಂತ ಕರಿತೀವಿ. ಇದು ನೋಡಿದ ತಕ್ಷಣ ಗೊತ್ತಾಗುತ್ತೆ ಮೋಷನ್ ಇನ್ ಸ್ಟ್ರೇಟ್ ಲೈನ್ ಅಂದ್ರೆ ಏನು ಅಂತ. ಮೋಷನ್ ಇನ್ ಸ್ಟ್ರೇಟ್ ಲೈನ್ ಅಂತಂದ್ರೆ ಸರಳ ರೇಖೆಯಲ್ಲಿ ಚಲಿಸೋದು. ಸ್ಟ್ರೇಟ್ ಲೈನ್ ನಲ್ಲಿ ಏನು ನಾವು ಮೋಷನ್ ಮಾಡ್ತೇವೋ, ಸ್ಟ್ರೇಟ್ ಲೈನ್ ನಲ್ಲಿ ನಾವೇನ್ ಚಲಿಸ್ತೇವೋ ಅದನ್ನೇ ಮೋಷನ್ ಇನ್ ಸ್ಟ್ರೇಟ್ ಲೈನ್ ಅಂತ ಕರಿತೀವಿ, ಸಿಂಪಲ್. ಅದನ್ನೇ ರೆಕ್ಟಿಲಿನಿಯರ್ ಮೋಷನ್ ಅಂತ ಕರಿತೀವಿ, ಸಿಂಪಲ್. ಈಗ ನೀವ್ ಹೇಳಿ, ನಾನು ಹೆಂಗೆಂಗೋ ಅಡ್ಡದಿಡ್ಡಿ ಓಡಾಡ್ತಿದ್ದೀನಿ, ಇದು ಮೋಷನ್ ಇನ್ ಸ್ಟ್ರೇಟ್ ಲೈನ್ ಅಲ್ಲ. ಹೆಂಗೆಂಗೋ ಹೋದಂಗಾಯ್ತು, ನಾನು ಅಡ್ಡದಿಡ್ಡಿ ಎಲ್ಲೆಲ್ಲ ತಿರುಗಾಡ್ದಂಗಾಯ್ತು. ದಿಸ್ ಇಸ್ ನಾಟ್ ಮೋಷನ್ ಇನ್ ಸ್ಟ್ರೇಟ್ ಲೈನ್. ಈ ಮೋಷನ್ ಇನ್ ಸ್ಟ್ರೇಟ್ ಲೈನ್ ಒಂದು ಒಳ್ಳೆ ಎಕ್ಸಾಂಪಲ್, 2 ಕಂಬ ಇದೆ. ಈ 2 ಕಂಬಗಳ ಮಧ್ಯೆ ನಾನು ಒಂದು ದಾರ ಕಟ್ಟಿದ್ದೀನಿ. ಈ ಬಟ್ಟೆ ಒಣ ಹಾಕ್ಲಿಕ್ಕೆಲ್ಲ ಬಳ್ಳಿ ಕಟ್ತಾರೆ ನೋಡಿ, ಆ ರೀತಿ ಟೈಟ್ ಆಗಿ ದಾರ ಕಟ್ಟಿದ್ದೀನಿ. ದಾರ ಸ್ಟ್ರೇಟ್ ಆಗಿದೆ, ಸ್ಟ್ರೇಟ್ ಲೈನ್ ತರ ಇದೆ. ನಾನು ಈಗ ಇದ್ರ ಮೇಲೆ ಒಂದು ಇರುವೆ ಇಟ್ಟೆ ಅಂತ ಇಟ್ಕೊಳ್ಳಿ. ಒಂದು ಇರುವೆ ಇಟ್ಟೆ. ಈ ಇರುವೆ ಹೆಂಗ್ ಮೂವ್ ಆಗ್ಬಹುದು? ಬರೇ ಸ್ಟ್ರೇಟ್ ಲೈನ್ ಮೇಲೆ ಮುಂದಕ್ಕೆ ಹೋಗ್ಬಹುದು ಅಥವಾ ಹಿಂದಕ್ಕೆ ಹೋಗ್ಬಹುದು. ಸೈಡ್ ಹೋಗಕ್ಕಾಗತ್ತಾ? ಸೈಡ್ ಹೋಗಕ್ಕಾಗಲ್ಲ. ಸೈಡ್ ಹೋದ್ರೆ ಅದು ಕೆಳಗಡೆ ಬೀಳುತ್ತೆ. ಈ ಸೈಡ್ ಬರಕ್ಕಾಗತ್ತಾ? ಇಲ್ಲ. ಮೇಲ್ಗಡೆ ಕೆಳಗಡೆ ಹೋಗಕ್ಕಾಗತ್ತಾ? ಇಲ್ಲ. ಜಸ್ಟ್ ಈ ಸ್ಟ್ರೇಟ್ ಲೈನ್ ಮೇಲೆ ಮಾತ್ರ ಓಡಾಡಬೇಕು. ಇದು ಮೋಷನ್ ಇನ್ ಸ್ಟ್ರೇಟ್ ಲೈನ್. ಸೇಮ್ ಇರುವೆಯನ್ನ ನಾನು ಏನ್ ಮಾಡ್ತೀನಿ, ಈ ದಾರದಿಂದ ತೆಗೆದು ನಾನು ಬೋರ್ಡ್ ಮೇಲೆ ಹಾಕ್ತೀನಿ. ಈಗ ಈ ಇರುವೆ ನನ್ನ ಬೋರ್ಡ್ ಮೇಲೆ ಎಲ್ಲ ಕಡೆಗೂ ಓಡಾಡ್ಬೋದು. ಈ ಇರುವೆ ಹೀಗೂ ಓಡಾಡ್ಬೋದು, ಸ್ಟ್ರೇಟ್ ಲೈನ್ ಅಲ್ಲಿ ಬೇಕಾದ್ರೆ ಹೀಗೂ ಓಡಾಡ್ಬೋದು, ಹೀಗೆ ಕೆಳಗಡೆನೂ ಬರ್ಬೋದು, ಈ ಕಡೆನೂ ಬರ್ಬೋದು. ತನ್ನ ಮನಸ್ಸಿಗೆ ಬಂದಲ್ಲಿ ಈ ಇರುವೆ ಇಡೀ ಬೋರ್ಡಿನಾದ್ಯಂತ ತಿರುಗಾಡ್ಬೋದು. ಇಡೀ ಬೋರ್ಡ್ನ ಪ್ಲೇನ್ ಮೇಲೆ ಈ ಇರುವೆ ಹೇಗೆ ಬೇಕಾದ್ರೂ ತಿರುಗಾಡ್ಬೋದು. ಇಡೀ ಪ್ಲೇನ್ ಮೇಲೆ ಎಲ್ಲಿ ಬೇಕಾದ್ರೂ ತಿರುಗಾಡಬಹುದಲ್ವಾ? ಇದಕ್ಕೆ ನಾವು ಮೋಷನ್ ಇನ್ ಅ ಪ್ಲೇನ್ ಅಂತ ಕರಿತೀವಿ. ಪ್ಲೇನ್ ಮೇಲೆ ಎಲ್ಲಿ ಬೇಕಾದ್ರೂ ತಿರುಗಾಡಬಹುದು. ಹೀಗಾಗಿ ಮೋಷನ್ ಇನ್ ಅ ಪ್ಲೇನ್ ಅಥವಾ ಮೋಷನ್ ಇನ್ 2 ಡೈಮೆನ್ಷನ್ ಅಂತ ಕರಿತೀವಿ. ಇದನ್ನ ನೀವು ನೆಕ್ಸ್ಟ್ ಚಾಪ್ಟರ್ ನಲ್ಲಿ ಸ್ಟಡಿ ಮಾಡ್ತೀರಾ. ಅದಾದ್ಮೇಲೆ ಇನ್ನೊಂದು ಟೈಪ್ ಬರುತ್ತೆ. ಸಪೋಸ್ ನಾನು ಬೋರ್ಡ್ ಮೇಲೆ ಒಂದು ಇರುವೆ ಬಿಟ್ಟಿದ್ದೀನಿ. ಈ ಇರುವೆಗೆ ದೇವ್ರು ಪ್ರತ್ಯಕ್ಷ ಆಗಿ ರೆಕ್ಕೆ ಕೊಟ್ಬಿಟ್ನಪ್ಪ. ಇರುವೆ ಏನ್ ಮಾಡುತ್ತೆ? ಆವಾಗ ಇರುವೆ ಬೇಕಾದ್ರೆ ಸ್ಟ್ರೇಟ್ ಲೈನ್ ನಲ್ಲೂ ಓಡಾಡ್ಬೋದು, ಬೋರ್ಡ್ ಮೇಲೆ ಎಲ್ಲಿ ಬೇಕಾದ್ರೂ ಓಡಾಡ್ಬೋದು. ಬರೀ ಅಷ್ಟು ಮಾತ್ರನಾ? ಬೋರ್ಡ್ ಅನ್ಬಿಟ್ಟು ಹೊರಗಡೆ ಬಂದು ಎಲ್ಲಿ ಬೇಕಾದ್ರೂ ಹಾರಾಡಬಹುದು, ಹೌದಾ? ಸೊ ಇದಕ್ಕೆ ನಾವು ಮೋಷನ್ ಇನ್ 3 ಡೈಮೆನ್ಷನ್ ಅಂತ ಕರಿತೇವೆ. ಇದ್ರ ಬಗ್ಗೆ ನೀವು ಕಲಿಯೋದು ಇಲ್ಲ. ಮುಂದೆ ಡಿಗ್ರಿ ಹೋದಾಗ BSc ಮಾಡಿದಾಗ ಆವಾಗ ಕಲಿತೀರ. ಈಗ ಸದ್ಯಕ್ಕಂತೂ PU ನಲ್ಲಂತೂ ನೀವು ಇದ್ರ ಬಗ್ಗೆ ಕಲಿಯೋದಿಲ್ಲ, ಆಯ್ತಾ? ಈಗ ಯಾಕೆ ಬರೀ ಸ್ಟ್ರೇಟ್ ಲೈನ್ ನಲ್ಲಿ ಹೋದ್ರೆ ಯಾಕೆ ಅದಕ್ಕೆ 1 ಡೈಮೆನ್ಷನ್ ಮೋಷನ್ ಅಂತಾರೆ? ಪ್ಲೇನ್ ಮೇಲೆ ಎಲ್ಲಿ ಬೇಕಾದ್ರೂ ಓಡಾಡಂಗಿದ್ರೆ ಅದಕ್ಕೆ ಯಾಕೆ ಮೋಷನ್ ಇನ್ 2 ಡೈಮೆನ್ಷನ್ ಅಂತಾರೆ? ಹೊರಗಡೆ ಹಾರಾಡೋದು ಎಲ್ಲ ಮಾಡುವ ಅವಕಾಶ ಇದ್ರೆ ಅದಕ್ಕೆ ಯಾಕೆ ಮೋಷನ್ ಇನ್ 3 ಡೈಮೆನ್ಷನ್ ಅಂತಾರೆ ಅಂದ್ರೆ, ನೋಡೋಣ ಬನ್ನಿ. ಈಗ ಒಂದು ಬಳ್ಳಿ ಇದೆ, ಬಳ್ಳಿ ಮೇಲಷ್ಟೇ ಓಡಾಡೋ ತರ ಇದೆ ಅಂತ ಇಟ್ಕೊಳ್ಳಿ. ಇಲ್ಲಿ ಸ್ಟ್ರೇಟ್ ಲೈನ್ ಮೇಲಷ್ಟೇ ನಮ್ಮ ಇರುವೆ ಓಡಾಡೋ ತರ ಇದೆ ಅಂತ ಇಟ್ಕೊಳ್ಳಿ. ಈಗ ನಾನು ಏನ್ ಮಾಡ್ಬೋದು ಅಂತಂದ್ರೆ, ಈ ಸ್ಟ್ರೇಟ್ ಲೈನ್ ಅನ್ನ ಒಂದು ಎಕ್ಸ್ ಆಕ್ಸಿಸ್ ಆಗಿ ಇಮ್ಯಾಜಿನ್ ಮಾಡ್ಕೋಬಹುದು. ಒಂದು ಎಕ್ಸ್ ಆಕ್ಸಿಸ್ ಆಗಿ ಇಮ್ಯಾಜಿನ್ ಮಾಡ್ಕೋಬಹುದು. ಇದೇ ಸೇಮ್ ಬಳ್ಳಿ, ಅದ್ರ ಮೇಲೆ ನಾನು ಒಂದು ಎಕ್ಸ್ ಆಕ್ಸಿಸ್ ಅನ್ನು ಇಮ್ಯಾಜಿನ್ ಮಾಡ್ಕೊಂಡಿದ್ದೇನೆ. ಕರಿತೇನೆ. ಇದಕ್ಕೆ 1, ಇದು 2, ಇದು 3, ಇದು 4, ಇದು 5, ಈ ರೀತಿ ನಾನು ಇಮ್ಯಾಜಿನ್ ಮಾಡ್ಕೊಂಡು ಈ ರೀತಿ ಅದಕ್ಕೆ ನಂಬರಿಂಗ್ ಕೊಟ್ಕೊಂಡೆ. ಆ ನಂಬರಿಂಗ್ ಕೂಡ ಒಂದು ಇಮ್ಯಾಜಿನೇಷನ್, ಆಯ್ತಾ? ಇದ್ರ ಮೇಲೆ ಇರುವೆ ಇದೆ. ಇದು ಆಕ್ಚುಲಿ ಸ್ಟ್ರೇಟ್ ಲೈನ್, ಇದ್ರ ಮೇಲೆ ಇರುವೆ ಇದೆ.
ಈಗ ಇರುವೆ ಪೊಸಿಷನ್ ನನಗೆ ಹೇಳಬೇಕು. ಸಪೋಸ್ ಇರುವೆ ಇಲ್ಲಿತ್ತು, ನಾನು ಇರುವೆ ಪೊಸಿಷನ್ ಅನ್ನ ಏನಂತ ಅನ್ಕೋತೀನಿ, 4 ಅಂತ ಅನ್ಕೋತೀನಿ. ಸಪೋಸ್ ಇರುವೆ ಒಂದ್ ಸ್ವಲ್ಪ ಹಿಂದ್ಗಡೆ ಬಂತು, ಇಲ್ಲಿ ಬಂದ್ಬಿಡ್ತು, ಆವಾಗ ಇರುವೆ ಪೊಸಿಷನ್ ಅನ್ನ 3 ಅಂತ ಅನ್ಕೋತೀನಿ. ಇರುವೆ ಇಲ್ಲಿ ಹೋಯ್ತು, ಆಗ ಇರುವೆ ಪೊಸಿಷನ್ ಅನ್ನ 4.5 ಅಂತ ಅನ್ಕೋತೀನಿ. ಹೌದಾ? ಜಸ್ಟ್ ಈಗ ಇರುವೆ ಎಲ್ಲೇ ಮೂವ್ ಆದ್ರೂ ಈ ನಮ್ಮ ಸ್ಟ್ರೇಟ್ ಲೈನ್ ನಲ್ಲೇ ಮೂವ್ ಆಗ್ಬೇಕಾ, ನಮ್ಮ ಈ ಎಕ್ಸ್ ಆಕ್ಸಿಸ್ ನಲ್ಲೇ ಮೂವ್ ಆಗ್ಬೇಕಾ? ಅಂದ್ರೆ ಇರುವೆ ಪೊಸಿಷನ್ ಅನ್ನ ಹೇಳೋದಕ್ಕೆ ನಾನು ಜಸ್ಟ್ ಒಂದು ಆಕ್ಸಿಸ್ ಅನ್ನ ಯೂಸ್ ಮಾಡ್ಕೋತಾ ಇದ್ದೀನಿ. ಬರೀ ಒಂದು ಆಕ್ಸಿಸ್ ಅನ್ನ ಯೂಸ್ ಮಾಡಿಕೊಂಡು ಇರುವೆ ಪೊಸಿಷನ್ ಎಲ್ಲಿದ್ರೂ ಹೇಳಬಹುದು ಆಗಿರೋದ್ರಿಂದ ನಾನು ಈ ರೀತಿಯ ಮೋಷನ್ ಅನ್ನ ಅಥವಾ ಸ್ಟ್ರೇಟ್ ಲೈನ್ ನಲ್ಲಿ ಇರೋ ಮೋಷನ್ ಅನ್ನ ಒನ್ ಡೈಮೆನ್ಷನಲ್ ಮೋಷನ್ ಅಂತ ಕರಿತೀನಿ. ಎರಡನೇ ಕೇಸ್ ನಲ್ಲಿ ನಾವೇನ್ ಮಾಡಿದ್ವಿ, ಒಂದು ಪ್ಲೇನ್ ತಗೊಂಡಿದ್ವಿ, ಆ ಪ್ಲೇನ್ ಮೇಲೆ ಆ ಇರುವೆ ಎಲ್ಲಿ ಬೇಕಾದ್ರೂ ಓಡಾಡಬಹುದು ಅಂತ ಹೇಳಿದ್ವಿ. ಹೌದಾ? ಇರುವೆಯನ್ನ ಪ್ಲೇನ್ ನಲ್ಲಿ ಇಟ್ಕೊಂಡಿದ್ವಿ. ನಾನು ಬೋರ್ಡ್ ನ ಪ್ಲೇನ್ ಅನ್ನ ಕನ್ಸಿಡರ್ ಮಾಡ್ತಿದ್ದೇನೆ, ಇರುವೆ ಇಲ್ಲಿ ಬಿಟ್ಟಿದ್ದೇನೆ, ಈ ಇರುವೆ ಎಲ್ಲಿ ಬೇಕಾದ್ರೂ ಬೋರ್ಡಿನಾದ್ಯಂತ ಓಡಾಡಬಹುದು ಅಂತ ನಾನು ಹೇಳ್ತೀನಿ. ಈಗ ನಾನು ಏನ್ ಮಾಡ್ತೀನಪ್ಪ ಅಂತಂದ್ರೆ ಈ ಬೋರ್ಡ್ಗೆ ಒಂದು ಎಕ್ಸ್ ಆಕ್ಸಿಸ್ ಒಂದು ವೈ ಆಕ್ಸಿಸ್ ಅನ್ನ ನಾನು ಇಮ್ಯಾಜಿನ್ ಮಾಡ್ಕೋತೀನಿ. ಆಯ್ತಾ? ಇದು ಒಂದು ಎಕ್ಸ್ ಆಕ್ಸಿಸ್, ಮೇ ಬಿ ನಿಮ್ಗೆ ಕಾಣ್ತಾ ಇದೆಯಲ್ವೋ ಗೊತ್ತಿಲ್ಲ, ಒಂದ್ ಸ್ವಲ್ಪ ಮೇಲ್ ಬರ್ಬೇಕು. ಓಕೆ, ಇದು ಓಕೆ, ಇದು ನಿಮ್ಮ ಎಕ್ಸ್ ಆಕ್ಸಿಸ್, ಇದು ನಿಮ್ಮ ವೈ ಆಕ್ಸಿಸ್ ಅಂತ ಇಟ್ಕೊಳ್ಳಿ. ನಾನು ಒಂದು ಆಕ್ಸಿಸ್, ಒಂದು ಕೋಆರ್ಡಿನೇಟ್ ಸಿಸ್ಟಮ್ ಅನ್ನ ಇಮ್ಯಾಜಿನ್ ಮಾಡ್ಕೊಂಡೆ. ಇದು ಎಕ್ಸ್ ಆಕ್ಸಿಸ್, ಇದು ವೈ ಆಕ್ಸಿಸ್ ಇರೋ ರೀತಿ ಒಂದು ಸಿಸ್ಟಮ್ ಅನ್ನ ಇಮ್ಯಾಜಿನ್ ಮಾಡ್ಕೊಂಡೆ. ಇಲ್ಲಿ ನಾನು ಇಮ್ಯಾಜಿನ್ ಮಾಡ್ಕೊಂಡಿರ್ತಾನೆ, ಸೊ ಇಮ್ಯಾಜಿನ್ ಮಾಡ್ಕೊಂಡಿರೋ ಪ್ರಕಾರ ನಂಬರಿಂಗ್ ಅನ್ನ ಕೊಟ್ಕೋತಾ ಬರ್ತೀನಿ. 1 2 3 4 5, ಇಲ್ಲಾದ್ರೆ 1 2 3 ಈ ರೀತಿ ನಂಬರ್ ಅನ್ನ ಕೊಟ್ಕೋತೀನಿ. ಈಗ ಸಪೋಸ್ ನಾನು ಇರುವೆ ಓಡಾಡ್ತಾ 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 ಈ ಪಾಯಿಂಟಿಗೆ ಬಂದ್ಬಿಡ್ತು ಅಂತ ಇಟ್ಕೊಳ್ಳಿ. ಈಗ ನಾನು ಇರುವೆ ಪೊಸಿಷನ್ ಅನ್ನ ಹೇಗೆ ಹೇಳ್ಬೋದು, ಇರುವೆ ಪೊಸಿಷನ್ ಅನ್ನ ನಾನು 3,1 ಅಂತ ಹೇಳ್ಬೋದು. ಹೌದಾ? ಇದ್ರ ಬಗ್ಗೆ ನೀವು ಆಲ್ರೆಡಿ ಕಲ್ತಿರ್ತೀರ. ಇರುವೆ ಓಡಾಡ್ತಾ 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 ಈ ಪಾಯಿಂಟಿಗೆ ಬಂತು ಅಂತಂದ್ರೆ ಈಗ ನಾವು ಇರುವೆ ಪೊಸಿಷನ್ ಅನ್ನ 1,2 ಅಂತ ಹೇಳ್ಬೋದು. ಮೊದಲು ಎಕ್ಸ್ ಆಕ್ಸಿಸ್ ಇನ್ ಕೋಆರ್ಡಿನೇಟ್ ಹೇಳ್ತೀವಿ, ಆಮೇಲೆ ವೈ ಆಕ್ಸಿಸ್ ಇನ್ ಕೋಆರ್ಡಿನೇಟ್ ಹೇಳ್ತೀವಿ. ಹೌದಾ? ನೋಡಿ, ಎಕ್ಸ್ ಆಕ್ಸಿಸ್ ಇನ್ ಕೋಆರ್ಡಿನೇಟ್ 1 ಇದೆ, ವೈ ಆಕ್ಸಿಸ್ ಇನ್ ಕೋಆರ್ಡಿನೇಟ್ 2 ಇದೆ. ಸೊ ಇದರ ಪೊಸಿಷನ್ ಅನ್ನ 1,2 ಅಂತ ಹೇಳ್ತೀವಿ. ಹೌದಾ? ಹಂಗಾದ್ರೆ ಈ ಬೋರ್ಡ್ ನಲ್ಲಿ ಅದು ಇರುವೆ ಎಲ್ಲಿ ಬೇಕಾದ್ರೂ ಓಡಾಡಿದ್ರು ಕೂಡ ನಾನು ಈ ಎರಡು ಆಕ್ಸಿಸ್ ಗಳ ಸಹಾಯದಿಂದ ಇರುವೆಯ ಪೊಸಿಷನ್ ಅನ್ನ, ಇರುವೆಯ ಚಲನವಲನಗಳನ್ನ ಹೇಳಬಹುದು. ಬರೀ ಎರಡೇ ಆಕ್ಸಿಸ್ ಗಳ ಸಹಾಯದಿಂದ. ಹೌದಾ? ಬರೀ ಎರಡು ಆಕ್ಸಿಸ್ ಗಳ ಸಹಾಯದಿಂದ ಇರುವೆಯ ಎಲ್ಲ ಚಲನವಲನಗಳನ್ನು ನಾನು ಹೇಳಬಹುದಾದ್ದರಿಂದ ಈ ಮೋಷನ್ ಇನ್ ಪ್ಲೇನ್ ಏನಿದೆಯೋ ಅಥವಾ ಈ ಪ್ಲೇನ್ ಮೇಲೆ ಇರುವೆಯ ಮೋಷನ್ ಏನಿದೆಯೋ ಇದನ್ನ ನಾವು ಮೋಷನ್ ಇನ್ 2 ಡೈಮೆನ್ಷನ್ ಅಂತ ಕರಿತೀವಿ. ಎರಡು ಆಕ್ಸಿಸ್ ಬೇಕಾಗುತ್ತೆ ಹೇಳೋದಕ್ಕೆ. ಈಗ ಇರುವೆಗೆ ರೆಕ್ಕೆ ಬಂತಪ್ಪ, ಈಗ ಇರುವೆ ರೆಕ್ಕೆ ಬಂದ ಮೇಲೆ ಏನ್ ಮಾಡುತ್ತದೆ, ಇರುವೆ ಪ್ಲೇನ್ ಮೇಲಂತೂ ಎಲ್ಲ ಕಡೆಗೆ ಓಡಾಡುತ್ತೆ. ಎಷ್ಟು ಆಕ್ಸಿಸ್ ಬೇಕಾಯ್ತು, ಈ ಎರಡು ಆಕ್ಸಿಸ್ ಅಂತೂ ಬೇಕಾಯ್ತು ಅವಾಗ ಇರುವೆಯ ಚಲನವಲನಗಳನ್ನ ಹೇಳೋದಕ್ಕೆ. ಸಪೋಸ್ ಇರುವೆಗೆ ರೆಕ್ಕೆ ಬಂದು ಇರುವೆ ಹಾರಾಡ್ಲಿಕ್ಕೆ ಹತ್ತಿತು ಅಂತಂದ್ರೆ ಇರುವೆ ಇಲ್ಲಿ ಬಂತು ಅಂದ್ರೆ ಆವಾಗ ಇರುವೆ ಪೊಸಿಷನ್ ಅನ್ನ ನೀವು ಹೆಂಗ್ ಹೇಳ್ತೀರಾ, ಬರೀ ಈ ಎರಡೇ ಆಕ್ಸಿಸ್ ಗಳ ಸಹಾಯದಿಂದ ಹೇಳೋದಕ್ಕಾಗಲ್ಲ. ಆವಾಗ ಏನ್ ಮಾಡ್ತೀವಪ್ಪ ಅಂತಂದ್ರೆ ನಾವು ಒಂದು ಆಕ್ಸಿಸ್ ಅನ್ನ ಈ ರೀತಿ ತಗೋತೀವಿ. ಇದಕ್ಕೆ ಎಕ್ಸ್ ಆಕ್ಸಿಸ್ ಅಂತ ಕರೆದ್ವಿ, ಇದಕ್ಕೆ ವೈ ಆಕ್ಸಿಸ್ ಅಂತ ಕರೆದ್ವಿ, ಇದಕ್ಕೆ ಝಡ್ ಆಕ್ಸಿಸ್ ಅಂತ ಕರಿತೀವಿ. ಈಗ ಇರುವೆ ಪೊಸಿಷನ್ ಅನ್ನ ನಾವು ಹೇಳ್ಬಹುದು. ಸೊ ಈ ರೀತಿ ಚಲನೆಯನ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ, ಈ ರೀತಿ ಚಲನವಲನಗಳನ್ನ ನಾವು ಹೇಳೋದಕ್ಕೆ ನಮಗೆ ಮೂರು ಆಕ್ಸಿಸ್, ಒಂದು ಆಕ್ಸಿಸ್, ಎರಡು ಆಕ್ಸಿಸ್, ಮೂರನೇದು ಹೊರಗಡೆ, ಸೊ 3 ಆಕ್ಸಿಸ್ ಗಳ ಅವಶ್ಯಕತೆ ಇರೋದ್ರಿಂದ ಈ ರೀತಿ ಚಲನೆಗಳನ್ನ ನಾವು 3 ಡೈಮೆನ್ಷನಲ್ ಮೋಷನ್ ಅಂತ ಕರಿತೀವಿ. 3 ಡೈಮೆನ್ಷನಲ್ ಮೋಷನ್ ಬಗ್ಗೆ ನೀವು ಸದ್ಯಕ್ಕೆ ತಲೆ ಕೊಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. PU ಲೈಫ್ ನಲ್ಲಂತೂ ನೀವು ಇದ್ರ ಬಗ್ಗೆ ಕಲಿಯಲ್ಲ. ಮ್ಯಾಥ್ಸ್ ನಲ್ಲಿ 3 ಡೈಮೆನ್ಷನ್ ಜಾಮೆಟ್ರಿ ಅಂತ ಇದೆ, ಅಲ್ಲಿ ಕಲಿತೀರಾ, ಬಿಟ್ರೆ ಫಿಸಿಕ್ಸ್ ನಲ್ಲಿ ಎಲ್ಲೂ ಕಲಿಯೋದಿಲ್ಲ. ಇನ್ನೊಂದು ಮುಖ್ಯವಾದ ಮಾಹಿತಿ, ಮೇ ಬಿ ಇದ್ರ ಬಗ್ಗೆ ನಿಮ್ಮ ಬೋರ್ಡ್ ಎಕ್ಸಾಮ್ ನಲ್ಲಿ ಪ್ರಶ್ನೆಗಳನ್ನ ಕೇಳಬಹುದು. ಆಯ್ತಾ? ಏನಪ್ಪಾ ಅಂತಂದ್ರೆ ನಮ್ಮ ಈ ಮೋಷನ್ ಇನ್ ಸ್ಟ್ರೇಟ್ ಲೈನ್ ಇದೆ ಅಥವಾ ಇದ್ರ ಮುಂದಿನ ಚಾಪ್ಟರ್ ಮೋಷನ್ ಇನ್ ಪ್ಲೇನ್ ಇದೆ. ಹೌದಾ? ಈ ಎರಡು ಚಾಪ್ಟರ್ ಗಳಲ್ಲಿ ನಾವು ಯಾವ ರೀತಿ ವಸ್ತುಗಳನ್ನ ಅಬ್ಸರ್ವ್ ಮಾಡ್ತೇವೆ ಅಂತಂದ್ರೆ, ಸಪೋಸ್ ಒಂದು ವಸ್ತುವನ್ನ ನಾನು ಈ ಪೊಸಿಷನ್ ನಿಂದ ತೆಗೆದು ಈ ಪೊಸಿಷನ್ ನಲ್ಲಿ ಇಟ್ಟೆ. ಈ ಪೊಸಿಷನ್ ನಿಂದ ಈ ಪೊಸಿಷನ್ಗೆ ವಸ್ತು ಹೋಗ್ಬೇಕಾದ್ರೆ ಆ ವಸ್ತುವಿನ ವೆಲಾಸಿಟಿ ಎಷ್ಟು, ಅದರ ಎಕ್ಸಲರೇಷನ್ ಎಷ್ಟಾಯ್ತು, ಆ ಪೊಸಿಷನ್ ನಲ್ಲಿ ಆದಂತ ಡಿಸ್ಪ್ಲೇಸ್ಮೆಂಟ್ ಏನು, ಈ ರೀತಿ ವಿಷಯಗಳ ಬಗ್ಗೆ ಮಾತಾಡ್ತೀವಿ. ಅಂದ್ರೆ ನಾವು ಇಲ್ಲಿ ಏನು ಮೋಷನ್ ಆಗಿದೆ, ಏನು ಚಲನೆ ಆಗಿದೆ ಅದನ್ನ ಒಬ್ಸರ್ವ್ ಮಾಡ್ತೇವೆ ಬಿಟ್ರೆ ಈ ಚಲನೆಗೆ ಇರುವಂತಹ ಕಾರಣವನ್ನು ಅಬ್ಸರ್ವ್ ಮಾಡಲ್ಲ. ನಾನು ಈ ಒಂದು ಕಲ್ಲನ್ನು ತೆಗೆದು ಇಲ್ಲಿಂದ ಇಲ್ಲಿಟ್ಟೆ, ಕಾರಣ ಏನು, ಈ ಕಲ್ಲು ಇಲ್ಲಿಂದ ಇಲ್ಲಿ ಹೋಗೋ ಕಾರಣ ಏನು, ನಾನು ಆ ಕಲ್ಲಿನ ಮೇಲೆ ಫೋರ್ಸ್ ಹಾಕಿದೆ. ಈ ಫೋರ್ಸ್ ಎಲ್ಲ ಈ ಚಾಪ್ಟರ್ಗಳಲ್ಲಿ ಬರೋದಿಲ್ಲ. ಆಯ್ತಾ? ಚಲನೆ ಅಷ್ಟೇ ಇಲ್ಲಿ ಮ್ಯಾಟರ್ ಆಗುತ್ತೆ ಬಿಟ್ರೆ ಆ ಚಲನೆಯ ಕಾರಣ ಈ ಚಾಪ್ಟರ್ಗಳಲ್ಲಿ ಮ್ಯಾಟರ್ ಆಗೋಲ್ಲ. ಓಕೆ? ಯಾವಾಗ ನಾವು ಚಲನೆಯನ್ನಷ್ಟೇ ಅಬ್ಸರ್ವ್ ಮಾಡಿ ಚಲನೆಯ ಕಾರಣಗಳನ್ನ ಇಗ್ನೋರ್ ಮಾಡ್ತೀವೋ,
ಈ ರೀತಿ ಏನಾದ್ರು ನಾವು ಮಾಡಿದ್ರೆ ಅದನ್ನ ನಾವು ಕೈನಮ್ಯಾಟಿಕ್ಸ್ ಅಂತ ಕರಿತೀವಿ. ಹಾಗಾದ್ರೆ ಕೈನಮ್ಯಾಟಿಕ್ಸ್ ಅಂದ್ರೇನು ನಿಮಗೆ ಮೇ ಬಿ ಕೇಳಬಹುದು MCQ ನಲ್ಲೆಲ್ಲ. ಕೈನಮ್ಯಾಟಿಕ್ಸ್ ಅಂದ್ರೇನು? ಸ್ಟಡಿ ಆಫ್ ಮೋಷನ್ ಇಗ್ನೋರಿಂಗ್ ಇಟ್ಸ್ ರೀಸನ್ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ ಏನ್ ಮೋಷನ್ ಆಯ್ತೋ ಅದನ್ನಷ್ಟೇ ಸ್ಟಡಿ ಮಾಡಿದ್ರೆ ಅದನ್ನು ಕೈನಮ್ಯಾಟಿಕ್ಸ್ ಅಂತ ಕರೆಸ್ಕೊಳ್ಳುತ್ತೆ. ಮೋಷನ್ ಇನ್ ಸ್ಟ್ರೇಟ್ ಲೈನ್ ಚಾಪ್ಟರ್ ಮತ್ತೆ ಇದರ ಮುಂದಿನ ಚಾಪ್ಟರ್ ಮೋಷನ್ ಇನ್ ಪ್ಲೇನ್, ಈ ಎರಡು ಚಾಪ್ಟರ್ಗಳು ಕೈನಮ್ಯಾಟಿಕ್ಸ್ ನಲ್ಲಿ ಬರುತ್ತೆ. NCERT ನಲ್ಲಿ ಇಂಟ್ರೊಡಕ್ಷನ್ ಅಂತ ಏನ್ ಕೊಟ್ಟಿದ್ರು ಎಲ್ಲವನ್ನ ಈಗ ಮುಗಿಸಾಗಿದೆ. ಈಗ ಮುಂದೆ ಏನ್ ಹೇಳ್ತೀನಪ್ಪ ಅಂತಂದ್ರೆ, ಆಕ್ಚುಲಿ ನಿಮ್ಮ ಹತ್ರ ಹಳೆ NCERT ಇದ್ರೆ ನೀವು ಅದನ್ನು ತೆಗೆದು ನೋಡಬಹುದು. ವೆಲಾಸಿಟಿ, ಡಿಸ್ಪ್ಲೇಸ್ಮೆಂಟು, ವೆಲಾಸಿಟಿ ಟೈಮ್ ಗ್ರಾಫು, ಎಕ್ಸಲರೇಷನ್ ಟೈಮ್ ಗ್ರಾಫು, ಈ ರೀತಿ ತುಂಬಾ ಬೇಸಿಕ್ ಅಂಶಗಳನ್ನು ಕೊಟ್ಕೊಂಡಿದ್ದಾರೆ. ನೀವು ಇದನ್ನ ಆಲ್ರೆಡಿ ನಿಮ್ಮ 9th ಕ್ಲಾಸಲ್ಲಿ ಕಲ್ತಿರ್ತೀರ, ಹೌದಾ? ಅದೇ ಅಂಶಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇವೆಲ್ಲ ಸಣ್ಣ ಮಕ್ಕಳು ಕಲಿಯೋ ಟಾಪಿಕ್ಕು, PUC ಮಕ್ಕಳಲ್ಲೇ ಇವು ಕಲಿಯುವುದಲ್ಲ ಅಂತ ಇದನ್ನ ನಿಮ್ಮ NCERT ಪಠ್ಯಕ್ರಮದಿಂದ ರಿಮೂವ್ ಮಾಡಿದ್ದಾರೆ. ಆದ್ರೆ ನೀವು ಮುಂದೆ ಏನ್ ಕಲಿತೀರೋ ಅದನ್ನ ಕಲಿಯೋದಕ್ಕೆ ಈ ಬೇಸಿಕ್ ಅಂಶಗಳು ತುಂಬಾ ಮುಖ್ಯ ಆಗ್ತವೆ. ಯಾರಿಗಿದ್ರ ಬಗ್ಗೆ ಆಲ್ರೆಡಿ ಗೊತ್ತುಂಟೋ ಅವ್ರು ವಿಡಿಯೋವನ್ನೇ ಇಲ್ಲಿಗೆ ಸ್ಟಾಪ್ ಮಾಡಿ ಹೋಗಬಹುದು. ಯಾರಿಗಿದ್ರ ಬಗ್ಗೆ ಇನ್ನ ತಿಳಿಬೇಕು, ಬೇಸಿಕ್ಸ್ ಇನ್ನೂ ಗಟ್ಟಿ ಆಗಬೇಕು ಅಂತ ಇದೆಯೋ ಅವರು ವಿಡಿಯೋ ನೋಡೋದನ್ನ ಕಂಟಿನ್ಯೂ ಮಾಡಿ. ಇನ್ಮೇಲೆ ನೀವು ಏನೆಲ್ಲ ಕಲಿತಿರೋ ಈ ವಿಡಿಯೋದಲ್ಲಿ ಇದೆಲ್ಲ ಜಸ್ಟ್ ನೀವು ಅರ್ಥ ಮಾಡ್ಕೊಳ್ಳೋದಕ್ಕೆ ಮಾತ್ರ. ಇದ್ರ ಮೇಲೆ ಯಾವುದೇ ರೀತಿ ಪ್ರಶ್ನೆಗಳನ್ನು ಕೇಳಲ್ಲ. ಸೊ ಯಾವುದೇ ಪ್ರಶ್ನೆಗಳ ಮೇಲೆ ನಾನು ವಿಶೇಷ ಫೋಕಸ್ ಅನ್ನು ಇಟ್ಕೊಳ್ಳೋದಿಲ್ಲ, ಜಸ್ಟ್ ವಿಷಯಗಳನ್ನ ಅರ್ಥ ಮಾಡಿಸ್ಕೋತಾ ಹೋಗ್ತೀನಿ. ಬೇಸಿಕ್ ಅಂಶಗಳಿವೆಲ್ಲ ಗೊತ್ತಿರಬೇಕು ಅಂತ ಅಷ್ಟೇ. ಈಗ ಡಿಸ್ಟೆನ್ಸ್ ಟ್ರಾವೆಲ್ಡ್ ಮತ್ತೆ ಡಿಸ್ಪ್ಲೇಸ್ಮೆಂಟ್ ನಡುವೆ ಇರೋ ವ್ಯತ್ಯಾಸ ಅಥವಾ ಅದೇನು, ಡಿಸ್ಟೆನ್ಸ್ ಟ್ರಾವೆಲ್ಡ್ ಅಂದ್ರೇನು, ಡಿಸ್ಪ್ಲೇಸ್ಮೆಂಟ್ ಅಂದ್ರೇನು ಅನ್ನೋದನ್ನ ತಿಳ್ಕೊಳ್ಳೋಣ, ಆಯ್ತಾ? ಈಗ ಸಪೋಸ್ ಇದನ್ನ ನನ್ನ ಮನೆ ಅಂತ ಅಂದ್ಕೊಳ್ಳಿ, ಇದನ್ನ ನನ್ನ ಮನೆ ಅಂತ ಅಂದ್ಕೊಳ್ಳಿ. ಇದು ನಮ್ಮ ಅತ್ತೆ ಮನೆ, ಓಕೆನಾ? AT ಅಂತ ಕರೀತೆ. ಇದು ನಮ್ಮ ಅಜ್ಜಿ ಮನೆ, AJ ಅಂತ ಕರೀತೆ. ಓಕೆ, ನನ್ನ ಮನೆಯಿಂದ ನನ್ನ ಅತ್ತೆ ಮನೆಗೆ ಇರುವಂತಹ ದೂರ ಒಂದು 4 ಕಿಲೋಮೀಟರ್ ಅಂತ ಅಂದ್ಕೊಳ್ಳಿ. ನನ್ನ ಮನೆಯಿಂದ ನನ್ನ ಅಜ್ಜಿ ಮನೆಗಿರುವಂತಹ ದೂರ ಒಂದು 5 ಕಿಲೋಮೀಟರ್ ಅಂತ ಅಂದ್ಕೊಳ್ಳಿ. ಅಜ್ಜಿ ಮನೆಯಿಂದ ಅತ್ತೆ ಮನೆಗಿರುವಂತಹ ದೂರ ಒಂದು 8 ಕಿಲೋಮೀಟರ್ ಅಂತ ಅಂದ್ಕೊಳ್ಳಿ, ಆಯ್ತಾ? ಮತ್ತೊಂದು ವಿಷಯ ನೀವು ಇಲ್ಲಿ ಕನ್ಸಿಡರ್ ಮಾಡ್ಬೇಕೇನಪ್ಪ ಅಂತಂದ್ರೆ, ನನ್ನ ಮನೆಯಿಂದ ನಮ್ಮ ಅತ್ತೆ ಮನೆಗೆ ಹೋಗೋ ದಾರಿ ಆಗಿರ್ಬೋದು, ಅಥವಾ ನನ್ನ ಮನೆಯಿಂದ ನಮ್ಮ ಅಜ್ಜಿ ಮನೆಗೆ ಹೋಗುವಂತ ದಾರಿ ಆಗಿರ್ಬೋದು, ಅಥವಾ ನಮ್ಮ ಅಜ್ಜಿ ಮನೆಯಿಂದ ನಮ್ಮ ಅತ್ತೆ ಮನೆಗೆ ಹೋಗುವಂತ ದಾರಿ ಆಗಿರ್ಬೋದು, ಎಲ್ಲ ಸ್ಟ್ರೇಟ್ ದಾರಿ ಇದೆ. ಎಲ್ಲೂ ಈ ರೀತಿ ಟರ್ನ್ ತಗೊಳ್ಳೋ ಅವಶ್ಯಕತೆ ಇರಲ್ಲ, ಸ್ಟ್ರೇಟ್ ದಾರಿ ಇದೆ ಅಂತ ಇಟ್ಕೊಳ್ಳಿ, ಆಯ್ತಾ? ಆ ರೀತಿ ಒಂದು ಸಿಚುವೇಶನ್ ಅನ್ನ ಕನ್ಸಿಡರ್ ಮಾಡಿ. ಈಗ ನಾನು ಏನ್ ಮಾಡ್ತೀನಪ್ಪ, ನಾನು ಮೊದಲು ನನ್ನ ಮನೆಯಲ್ಲಿದ್ದೆ, ಆಮೇಲೆ ಅಲ್ಲಿಂದ ಸೀದಾ ನಮ್ಮ ಅಜ್ಜಿ ಮನೆಗೆ ಹೋಗ್ತೆ, ಆಮೇಲೆ ಅಜ್ಜಿ ಮನೆಯಿಂದ ಸೀದಾ ನಮ್ಮ ಅತ್ತೆ ಮನೆಗೆ ಹೋಗ್ತೆ. ಮೊದಲೆಲ್ಲಿದ್ದೆ ನಾನು? ನಮ್ಮ ಮನೆಯಲ್ಲಿದ್ದೆ. ಈಗ ಎಲ್ಲಿದ್ದೇನೆ? ಈಗ ಅತ್ತೆ ಮನೆಯಲ್ಲಿದೆ. ಈಗ ನನ್ನ ಡಿಸ್ಟೆನ್ಸ್ ಟ್ರಾವೆಲ್ ಎಷ್ಟಾಯ್ತು? ಹಂಗಾದ್ರೆ ಡಿಸ್ಟೆನ್ಸ್ ಟ್ರಾವೆಲ್ ಎಷ್ಟಾಯ್ತು? ಇಲ್ಲಿಂದ ಇಲ್ಲೋದೆ, ಇಲ್ಲಿಂದ ಇಲ್ಲಿ ಬಂದೆ. ಇಲ್ಲಿಂದ 5 ಕಿಲೋಮೀಟರ್, ಇಲ್ಲಿಂದ 8 ಕಿಲೋಮೀಟರ್. 8, 5, 13 ಕಿಲೋಮೀಟರ್ ಆಯ್ತು. ಡಿಸ್ಟೆನ್ಸ್ ಟ್ರಾವೆಲ್ಡ್ 13 ಕಿಲೋಮೀಟರ್ ಆಯ್ತು. ಡಿಸ್ಪ್ಲೇಸ್ಮೆಂಟ್ ಎಷ್ಟಾಯ್ತು? ಡಿಸ್ಪ್ಲೇಸ್ಮೆಂಟ್ ನಲ್ಲಿ ನೀವು ಮೊದಲೆಲ್ಲಿದ್ದೆ? ಇಲ್ಲಿದ್ದೆ. ಈಗ ಎಲ್ಲಿದ್ದೇನೆ? ಇಲ್ಲಿದ್ದೇನೆ. ಡಿಸ್ಪ್ಲೇಸ್ಮೆಂಟ್ ಇಷ್ಟೇ ಆಯ್ತು, ಹೌದಾ? ಡಿಸ್ಪ್ಲೇಸ್ಮೆಂಟ್ 4 ಕಿಲೋಮೀಟರ್. ಡಿಸ್ಪ್ಲೇಸ್ಮೆಂಟ್ 4 ಕಿಲೋಮೀಟರ್ ಆಯ್ತು. ಓಕೆನಾ? ಈಗ ಈ ಡಿಸ್ಟೆನ್ಸ್ ಟ್ರಾವೆಲ್ಡು ಮತ್ತೆ ಡಿಸ್ಪ್ಲೇಸ್ಮೆಂಟ್ ಅಂದ್ರೇನು, ಇದ್ರ ವ್ಯತ್ಯಾಸ ಏನು ಅನ್ನೋದು ನಿಮ್ಗೆ ಈಗಲೇ ಒಂದು ಐಡಿಯಾ ಬಂದಿರುತ್ತೆ, ಹೌದಾ? ನಿಮ್ಗೆ ಗೊತ್ತಿರತ್ತಿವೆಲ್ಲ, ಬಟ್ ಜಸ್ಟ್ ಒಂದು ರೀತಿ ನೆನ್ಪು ಮಾಡ್ಕೊಂಡಂಗೆ ಆಯ್ತು ಅಷ್ಟೇ. ಈಗ ಮತ್ತೊಂದು ಸಿನಾರಿಯೋವನ್ನ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. ನಾನು ಮೊದಲು ನನ್ನ ಮನೇಲಿದ್ದೆ, ಆಯ್ತಾ? ನನ್ನ ಮನೆಯಿಂದ ನಮ್ಮ ಅಜ್ಜಿ ಮನೆಗೆ ಹೋದೆ, ಅಜ್ಜಿ ಮನೆಯಿಂದ ನಮ್ಮ ಅತ್ತೆ ಮನೆಗೆ ಹೋದೆ, ಅತ್ತೆ ಮನೆಯಿಂದ ವಾಪಸ್ ನಾನು ನನ್ನ ಮನೆಗೆ ಬಂದೆ ಅಂತ ಇಟ್ಕೊಳ್ಳಿ. ಮೊದಲೆಲ್ಲಿದ್ದೆ? ನಮ್ಮ ಮನೇಲಿದ್ದೆ. ಎಲ್ಲ ತಿರ್ಗಾಡ್ಕೊಂಡು ವಾಪಸ್ ಎಲ್ಲಿ ಬಂದೆ? ನನ್ನ ಮನೆಗೆ ಬಂದೆ. ಈಗ ಡಿಸ್ಟೆನ್ಸ್ ಟ್ರಾವೆಲ್ಡ್ ಎಷ್ಟಾಯ್ತು ಕೇಳಿದ್ರೆ ಏನಂತೀರಾ? ಇಲ್ಲಿಂದ ಇಲ್ಲಿ ಹೋಗ್ಲಿಕ್ಕೆ 5 ಕಿಲೋಮೀಟರ್, ಇಲ್ಲಿಂದ ಇಲ್ಲಿ ಹೋಗ್ಲಿಕ್ಕೆ 8 ಕಿಲೋಮೀಟರ್, ಟೋಟಲ್ 11 ಆಯ್ತು. ಇಲ್ಲಿಂದ ಇಲ್ಲಿ ಬರ್ಲಿಕ್ಕೆ 4 ಕಿಲೋಮೀಟರ್, 15 ಕಿಲೋಮೀಟರ್ ಆಯ್ತು. ಎರಡನೇ ಕೇಸಲ್ಲಿ ಡಿಸ್ಟೆನ್ಸ್ ಟ್ರಾವೆಲ್ಡ್ 15 ಕಿಲೋಮೀಟರ್ ಆಯ್ತು. ಆದ್ರೆ ಡಿಸ್ಪ್ಲೇಸ್ಮೆಂಟ್ ಎಷ್ಟಾಯ್ತು? ಮೊದಲೆಲ್ಲಿದ್ದೆ? ನಮ್ಮ ಮನೆಯಲ್ಲೇ ಇದ್ದೆ. ಈಗ ಎಲ್ಲಿದ್ದೇನೆ? ಈಗೂ ನಮ್ಮ ಮನೆಯಲ್ಲೇ ಇದ್ದೇನೆ. ಸೊ ಡಿಸ್ಪ್ಲೇಸ್ಮೆಂಟ್ 0 ಕಿಲೋಮೀಟರ್ ಆಯ್ತು, ಹೌದಾ? ಮೊದಲು ಈ ಜಾಗದಲ್ಲೇ ಆಮೇಲೆ ಇದ್ದೇನೆ. ಸೊ ಡಿಸ್ಪ್ಲೇಸ್ಮೆಂಟ್ 0 ಕಿಲೋಮೀಟರ್ ಆಯ್ತು. ಬಹುಶಃ ನಿಮ್ಗೆ ಈ ವಿಷಯಗಳೆಲ್ಲ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೇನೆ. ಮುಂದಕ್ಕೆ ಹೋಗೋಣ. ಈಗ ಸ್ಪೀಡ್ ಅಂದ್ರೇನು, ವೆಲಾಸಿಟಿ ಅಂದ್ರೇನು ಒಂದು ಸ್ವಲ್ಪ ನೋಡ್ಬಿಡೋಣ. ಈಗ ನನಗೆ ಮತ್ತು ನನ್ನ ಫ್ರೆಂಡಿಗೆ ಬೆಂಗಳೂರಿನಿಂದ ಧಾರವಾಡಕ್ಕೆ ಹೋಗ್ಬೇಕು ಅಂತ ಇಟ್ಕೊಳ್ಳಿ, ಓಕೆನಾ? ನನಗೆ ಮತ್ತು ನನ್ನ ಫ್ರೆಂಡಿಗೆ ಬೆಂಗಳೂರಿನಿಂದ ಧಾರವಾಡಕ್ಕೆ ಹೋಗ್ಬೇಕು ಅಂತ ಇಟ್ಕೊಳ್ಳಿ. ನಾವೇನು ಮಾಡ್ತೀವಿ? ನಂದೊಂದು ಬೈಕ್ ಇದೆ, ನನ್ನ ಫ್ರೆಂಡಿಂದ ಒಂದು ಬೈಕ್ ಇದೆ, ನಾವಿಬ್ರು ಕೂತ್ಕೋತೀವಿ. ನಾನು ಬೆಂಗಳೂರಿನಿಂದ ಧಾರವಾಡ 2 ತಾಸಿನಲ್ಲಿ ಹೋಗ್ತೀನಿ, 2 ಗಂಟೆಲಿ ಹೋಗ್ತೀನಿ, ಆಯ್ತಾ? ನನ್ನ ಫ್ರೆಂಡು ಬೆಂಗಳೂರಿನಿಂದ ಧಾರವಾಡಕ್ಕೆ ಬರೋದಕ್ಕೆ 3 ಗಂಟೆ ತಗೋತಾನೆ, 3 ಗಂಟೆ ತಗೋತಾನೆ, ಆಯ್ತಾ? ಯಾರ ಸ್ಪೀಡ್ ಜಾಸ್ತಿ ಆದಂಗಾಯ್ತು? ನನ್ನ ಸ್ಪೀಡ್ ಜಾಸ್ತಿ ಆದಂಗಾಯ್ತು. ಯಾಕೆ? ಬೆಂಗಳೂರಿನಿಂದ ಧಾರವಾಡಕ್ಕೆ ನಾನು ಕಡಿಮೆ ಟೈಮ್ನಲ್ಲಿ ಬಂದಿದ್ದೀನಿ. ಯಾರ ಟೈಮ್ ಕಡಿಮೆ ಇರುತ್ತೋ ಅವರ ಸ್ಪೀಡ್ ಜಾಸ್ತಿ ಅಂತ ಅರ್ಥ, ಹೌದಾ? ಸೊ ಸ್ಪೀಡ್ ಜಾಸ್ತಿ ಇರಬೇಕು ಅಂತಂದ್ರೆ ಟೈಮ್ ಕಡಿಮೆ ಇರಬೇಕು. ಸೊ ಟೈಮ್ ಅನ್ನ ಡಿನಾಮಿನೇಟರ್ ನಲ್ಲಿ ಬರ್ಕೋತಾರೆ. ಇನ್ನು ಸ್ಪೀಡ್ ಜಾಸ್ತಿ ಇರಬೇಕು ಅಂತಂದ್ರೆ ಏನೇ ಜಾಸ್ತಿ ಇರಬೇಕು? ಈಗ ನಾನು ನನ್ನ ಫ್ರೆಂಡ್ ಬೈಕ್ ಮೇಲೆ ಕೂತ್ಕೊಂಡಿದ್ದೀವಿ ಅಂತ ಇಟ್ಕೊಳ್ಳಿ,
ನಾನು 2 ಗಂಟೆಗಳಲ್ಲಿ 2 ತಾಸಿನಲ್ಲಿ 50 ಕಿಲೋಮೀಟರ್ ಹೋದೆ ಅಂತ ಇಟ್ಕೊಳ್ಳಿ. ನಾನು 2 ತಾಸಿನಲ್ಲಿ 50 ಕಿಲೋಮೀಟರ್ ಹೋದೆ ಅಂತ ಇಟ್ಕೊಳ್ಳಿ. ನನ್ನ ಫ್ರೆಂಡ್ ನನ್ನ ಜೊತೆಗೆ ಕೂತವನು, ಬೈಕ್ ಮೇಲೆ ಸ್ಟಾರ್ಟ್ ಮಾಡಿದವನು, ಅವನು 2 ತಾಸಿನಲ್ಲಿ ಬರೀ 25 ಕಿಲೋಮೀಟರ್ ಹೋದ ಅಂತ ಇಟ್ಕೊಳ್ಳಿ. ಯಾರ ಸ್ಪೀಡ್ ಜಾಸ್ತಿ ಆದಂಗಾಯ್ತು? ನನ್ನ ಸ್ಪೀಡ್ ಜಾಸ್ತಿ ಆದಂಗಾಯ್ತು. ಯಾಕೆ ನನ್ನ ಸ್ಪೀಡ್ ಜಾಸ್ತಿ ಆದಂಗಾಯ್ತು? ನಾವಿಬ್ರು ತೆಗೆದುಕೊಂಡ ಟೈಮ್ ಅಷ್ಟೇಯ. ಆದ್ರೆ ನಾನು ಹೆಚ್ಚು ದೂರ ಹೋದೆ, ನನ್ನ ಫ್ರೆಂಡ್ ಕಡಿಮೆ ದೂರ ಹೋದ. ಹೆಚ್ಚು ದೂರ ಹೋದೆ ಅಂದ್ರೆ ಹೆಚ್ಚು ಸ್ಪೀಡ್ ಇದೆ ಅಂತ ಅರ್ಥ. ಸೊ ಡಿಸ್ಟೆನ್ಸ್ ಟ್ರಾವೆಲ್ಡ್ ಡಿವೈಡೆಡ್ ಬೈ ಟೈಮ್ ಅನ್ನೋದಾಯ್ತು. ಅದೇ ರೀತಿ ವೆಲಾಸಿಟಿಲಿ ಯಾವ ರೀತಿ ಬರುತ್ತಪ್ಪ ಅಂತಂದ್ರೆ, ಇಲ್ಲಿ ಸ್ಪೀಡ್ ನಲ್ಲಿ ನೀವು ಡಿಸ್ಟೆನ್ಸ್ ಟ್ರಾವೆಲ್ಡ್ ಅನ್ನ ತಗೋತೀರಾ, ಆದ್ರೆ ವೆಲಾಸಿಟಿಲಿ ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್ ಅಂತ ಬರೀತೀರಾ. ಓಕೆನಾ? ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್ ಅಂತ ಬರೀತೀರಾ. ಹಿಂಗ್ ವೆಲಾಸಿಟಿ ಹಿಂಗ್ ಬರ್ದಿದ್ದಾರೆ ಅಂತಂದ್ರೆ ಏನರ್ಥ? ಜಾಸ್ತಿ ಡಿಸ್ಪ್ಲೇಸ್ಮೆಂಟ್ ಆಗಿದೆ ಅಂತಂದ್ರೆ ಜಾಸ್ತಿ ವೆಲಾಸಿಟಿ ಇದೆ ಅಂತ ಅರ್ಥ. ಕಡಿಮೆ ಟೈಮ್ ತಗೊಂಡಿದ್ದೀನ ಅಂದ್ರೂ ಕೂಡ ವೆಲಾಸಿಟಿ ಜಾಸ್ತಿ ಇದೆ ಅಂತ ಅರ್ಥ. ನೀವು ಸ್ಪೀಡ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ, ಇದರ ಡಿಫ್ರೆನ್ಸ್ ಬಗ್ಗೆನೂ ಜಾಸ್ತಿ ತಲೆ ಕೆಡಿಸ್ಕೊಳ್ಳುವ ಅವಶ್ಯಕತೆ ಇಲ್ಲ. ನಿಮ್ಗೆ ವೆಲಾಸಿಟಿ ತುಂಬಾ ಮುಖ್ಯ ಆಗತ್ತೆ ಅಷ್ಟೇ, ಆಯ್ತಾ? ಈ ವೆಲಾಸಿಟಿಯನ್ನ ನಾವು ವಿ ನಿಂದ ಡಿನೋಟ್ ಮಾಡ್ತೀವಿ. ಓಕೆನಾ? ವೆಲಾಸಿಟಿಯನ್ನ ನಾವು ವಿ ನಿಂದ ಡಿನೋಟ್ ಮಾಡ್ತೀವಿ. ಡಿಸ್ಪ್ಲೇಸ್ಮೆಂಟ್ ಅನ್ನ ನಾವು ಎಕ್ಸ್ ನಿಂದ ಡಿನೋಟ್ ಮಾಡ್ತೀವಿ. ಇದೊಂದು ಫಾರ್ಮ್ಯುಲಾ ನೀವು ನೆನ್ಪಿಟ್ಕೊಳ್ಳಿ, ಆಯ್ತಾ? ಟೈಮ್ ಅನ್ನ ನಾವು ಟಿ ನಿಂದ ಡಿನೋಟ್ ಮಾಡ್ತೀವಿ. ಓಕೆನಾ? ವೆಲಾಸಿಟಿ ಜಾಗದಲ್ಲಿ ವಿ ಅಂತ ಬರ್ಕೊಂಡೆ, ಡಿಸ್ಪ್ಲೇಸ್ಮೆಂಟ್ ಜಾಗದಲ್ಲಿ ಎಕ್ಸ್ ಅಂತ ಬರ್ಕೊಂಡೆ, ಟೈಮ್ ನ ಜಾಗದಲ್ಲಿ ಟಿ ಅಂತ ಬರ್ಕೊಂಡೆ ಅಷ್ಟೇ, ಮತ್ತೆ ಏನು ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಈಗ ವೆಲಾಸಿಟಿಗೆ ಫಾರ್ಮುಲಾ ಬರೀರಿ ಅಂತ ಕೇಳಿದಾಗ ನೀವು ಏನು ಬರಿಬೇಕಪ್ಪ ಅಂತಂದ್ರೆ, ಬರೀ ಡಿಸ್ಟೆನ್ಸ್ ಬೈ ಟೈಮ್ ಅಂತ ಬರೆಯೋದಕ್ಕಿಂತ ಅವೆಲ್ಲ ಚಿಕ್ಕ ಮಕ್ಕಳದಾಯ್ತು. ಈಗ ನೀವು ದೊಡ್ಡ ಆಗಿದ್ದೀರಾ, ಡಿಸ್ಟೆನ್ಸ್ ನಲ್ಲಿ ಆದಂತಹ ಬದಲಾವಣೆ ಡಿವೈಡೆಡ್ ಬೈ ಟೈಮ್ ನಲ್ಲಿ ಆದಂತಹ ಬದಲಾವಣೆ ಅಂತ ಬರ್ಕೋತೀರಾ. ಟ್ರಯಾಂಗಲ್ ಹಾಕಿದ್ದೀನಲ್ವ, ಇದನ್ನ ನಾವು ಡೆಲ್ಟಾ ಅಂತ ಓದ್ಬೇಕಾದ್ರೆ ಡೆಲ್ಟಾ ಏನಪ್ಪಾ ಅಂತಂದ್ರೆ ಬದಲಾವಣೆ ಅನ್ನೋದನ್ನ ಸೂಚಿಸುತ್ತೆ. ಡೆಲ್ಟಾ ಅಂದ್ರೇನು? ಡೆಲ್ಟಾ ಅಂದ್ರೆ ಬದಲಾವಣೆ ಅಷ್ಟೇ. ಡೆಲ್ಟಾ ಅಂದ್ರೆ ಬದಲಾವಣೆ. ಎಕ್ಸ್ ಇಂಟು ಡೆಲ್ಟಾ ಅಲ್ಲ, ಇದು ಜಸ್ಟ್ ಡೆಲ್ಟಾ ಎಕ್ಸ್. ಡೆಲ್ಟಾ ಎಕ್ಸ್ ಅಂತಂದ್ರೆ ಎಕ್ಸ್ ನಲ್ಲಿ ಆದ ಬದಲಾವಣೆ. ಡೆಲ್ಟಾ ಬದಲಾವಣೆನ ಸೂಚಿಸುತ್ತೆ. ಡೆಲ್ಟಾ ಟಿ ಅಂದ್ರೇನು? ಟೈಮ್ ನಲ್ಲಿ ಆದ ಬದಲಾವಣೆ. ಡೆಲ್ಟಾ ಅಂದ್ರೆ ಬದಲಾವಣೆ ಅಂತ ಅರ್ಥ ಅಷ್ಟೇ. ಓಕೆನಾ? ಈ ಒಂದು ಫಾರ್ಮುಲಾವನ್ನ ನೀವು ನೆನ್ಪಿಟ್ಕೊಳ್ಳಿ, ಪಕ್ಕದಲ್ಲಿ ಎಲ್ಲರದು ಬರ್ದಿಟ್ಕೊಳ್ಳಿ, ಅವಶ್ಯಕತೆನೇ ಇಲ್ಲ ಅಲ್ವಾ? ಈಸಿ ಇದೆ, ನೆನಪು ಇರುತ್ತೆ ಎಲ್ರಿಗೂ, ಆಯ್ತಾ? ಈಗ ಮುಂದಿನ ಟಾಪಿಕ್ ನೋಡೋಣ. ನಿಮ್ ಮುಂದಿನ ಟಾಪಿಕ್ ಎಕ್ಸಲರೇಷನ್. ಎಕ್ಸಲರೇಟ್ ಮಾಡೋದು ಈ ಶಬ್ದ ಎಲ್ಲಾದ್ರೂ ಕೇಳಿದಿರಾ? ಬೈಕ್ ಓಡಿಸೋರು ರೂಮ್ ಮಾಡ್ತಾರೆ, ಏನಾಗತ್ತೆ ಅವಾಗ? ಒಂದ್ ಸ್ಪೀಡಲ್ಲಿ ಬೈಕಲ್ಲಿ ನೀವು ಹೋಗ್ತಾ ಇದ್ದೀರಾ, ಎಕ್ಸಲರೇಟರ್ ಹಿಡ್ಕೊಂಡು ಸಮ ತಿರುಗಿಸಿದ್ರಿ ಅಂತಂದ್ರೆ ನಿಮ್ಮ ಸ್ಪೀಡ್ ಏನಾಗತ್ತೆ? ಜಾಸ್ತಿ ಆಗತ್ತೆ. ಎಕ್ಸಲರೇಷನ್ ಅಂದ್ರೆ ಏನು ಮಾಡೋದು? ವೆಲಾಸಿಟಿಯಲ್ಲಿ ಬದಲಾವಣೆ ಮಾಡೋದಕ್ಕೆ ನಾವು ಎಕ್ಸಲರೇಷನ್ ಅಂತ ಕರಿತೀವಿ. ಮೊದಲು ಏನೋ ಒಂದು 30 km/h ವೆಲಾಸಿಟಿಲಿ ಹೋಗ್ತಿದ್ರಿ ಅಂತ ಇಟ್ಕೊಳ್ಳಿ, ಸ್ಟ್ರೇಟ್ ರೋಡ್ ಇತ್ತು, 30 km/h ವೆಲಾಸಿಟಿಲಿ ಹೋಗ್ತಾ ಇದ್ದೀರಾ. ಎಕ್ಸಲರೇಷನ್ ಕೊಟ್ಟ ತಕ್ಷಣ ನಿಮ್ಮ ವೆಲಾಸಿಟಿ ಜಾಸ್ತಿ ಆಗುತ್ತೆ. 50 km/h 60 km/h ಜಾಸ್ತಿ ಆಗುತ್ತೆ, ಹೌದಾ? ಸೊ ಎಕ್ಸಲರೇಟ್ ಮಾಡೋದು ಅಂತಂದ್ರೇನು? ವೆಲಾಸಿಟಿಯನ್ನ ಜಾಸ್ತಿ ಮಾಡೋದು ಅಥವಾ ವೆಲಾಸಿಟಿನ ಕಡಿಮೆ ಮಾಡೋದಕ್ಕೂ ನಾವು ಎಕ್ಸಲರೇಷನ್ ಅಂತಾನೆ ಕರಿತೀವಿ ಫಿಸಿಕ್ಸ್ ನ ಭಾಷೆಯಲ್ಲಾದ್ರೆ. ಓಕೆ, ಸೊ ವೆಲಾಸಿಟಿಯಲ್ಲಿ ಆದ ಬದಲಾವಣೆ, ವೆಲಾಸಿಟಿ ಜಾಸ್ತಿ ಮಾಡಿದಷ್ಟು ಎಕ್ಸಲರೇಷನ್ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಸೊ ವೆಲಾಸಿಟಿಯನ್ನ ಮೇಲ್ಗಡೆ ಬರ್ಕೋತೀವಿ ನಾವು. ವೆಲಾಸಿಟಿಯಲ್ಲಿ ಆದ ಬದಲಾವಣೆ, ಹೌದಾ? ಚೇಂಜ್ ಇನ್ ವೆಲಾಸಿಟಿ. ಚೇಂಜ್ ಇನ್ ವೆಲಾಸಿಟಿಯನ್ನ ನಾವು ಹೇಗೆ ಬರಿಬೇಕಾಯ್ತು? ಡೆಲ್ಟಾ ವಿ ಅಂತ ಬರಿಬೇಕಾಯ್ತು, ಅಷ್ಟೇ, ಸಿಂಪಲ್. ಅದೇ ರೀತಿಯಲ್ಲಿ ಟೈಮ್ ಜೊತೆಗೆ ಟೈಮ್ ನಲ್ಲಿ ಎಕ್ಸಲರೇಷನ್ ಆಗೋಕೆ, ಎಕ್ಸಲರೇಟ್ ಆಗೋಕೆ ಒಂದು ಸ್ವಲ್ಪ ಟೈಮ್ ಅಂತ ತಗೊಳುತ್ತೆ, ಹೌದಾ? ಜಾಸ್ತಿ ಟೈಮ್ ತಗೊಂಡ್ರೆ ಎಕ್ಸಲರೇಷನ್ ಕಡಿಮೆ ಇದೆ ಅಂತ ಅರ್ಥ, ಕಡಿಮೆ ಟೈಮ್ ತಗೊಂಡ್ರೆ ಎಕ್ಸಲರೇಷನ್ ಜಾಸ್ತಿ ಇದೆ ಅಂತ ಅರ್ಥ. ಸೊ ಅದನ್ನ ನಾವು ಕೆಳಗಡೆ ಬರಿತೀವಿ, ಟೈಮ್ ಅನ್ನ ಕೆಳಗಡೆ ಬರಿತೀವಿ. ಟೈಮ್ ಅಷ್ಟೇ ಬರೆದ್ರಾಗತ್ತಾ? ಇಲ್ಲ, ಟೈಮ್ ನಲ್ಲಿ ಆದ ಬದಲಾವಣೆಯನ್ನ ನಾವು ಲೆಕ್ಕ ಹಾಕಬೇಕು. ಓಕೆನಾ? ಸೊ ಡೆಲ್ಟಾ ಟಿ ಅಂತ ಬರಿತೀವಿ. ಇದು ಎಕ್ಸಲರೇಷನ್ ಫಾರ್ಮುಲಾ. ಎ ಇಸ್ ಈಕ್ವಲ್ ಟು ಡೆಲ್ಟಾ ವಿ ಡಿವೈಡೆಡ್ ಬೈ ಡೆಲ್ಟಾ ಟಿ. ವೆಲಾಸಿಟಿಯಲ್ಲಿ ಆದ ಬದಲಾವಣೆ ವಿತ್ ರಿಸ್ಪೆಕ್ಟ್ ಟು ಟೈಮ್ ಅಥವಾ ಡಿವೈಡೆಡ್ ಬೈ ಟೈಮ್ ನಲ್ಲಿ ಆದ ಬದಲಾವಣೆ, ಇದನ್ನು ನಾವು ಎಕ್ಸಲರೇಷನ್ ಅಂತ ಕರಿತೀವಿ. ಓಕೆನಾ? ಈಗ ಇನ್ನ 2 ಟರ್ಮ್ ಬರುತ್ತೆ, ಒಂದು ಯೂನಿಫಾರ್ಮ್ ಎಕ್ಸಲರೇಷನ್ ಮತ್ತೆ ಯೂನಿಫಾರ್ಮ್ ವೆಲಾಸಿಟಿ ಅಂತ. ಯೂನಿಫಾರ್ಮ್ ಎಕ್ಸಲರೇಷನ್ ಅಂತಂದ್ರೆ ಏನು? ಯೂನಿಫಾರ್ಮ್ ಎಕ್ಸಲರೇಷನ್, ಯೂನಿಫಾರ್ಮ್ ಅಂದ್ರೇನು? ಯೂನಿಫಾರ್ಮ್ ಅಂದ್ರೇನು? ಯೂನಿಫಾರ್ಮ್ ನೀವು ಯಾಕೆ ಹಾಕ್ತೀರಾ? ಎಲ್ಲರೂ ಒಂದೇ ತರ ಕಾಣಬೇಕು ಅಂತ ಯೂನಿಫಾರ್ಮ್ ಹಾಕ್ತೀರಾ, ಹೌದಾ? ಯೂನಿಫಾರ್ಮ್ ಅಂತಂದ್ರೆ ಒಂದೇ ತರ ಇರೋದು ಅಂತ ಅರ್ಥ. ಯೂನಿಫಾರ್ಮ್ ಅಂದ್ರೆ ಒಂದೇ ತರ ಇರೋದು ಅಂತ ಅರ್ಥ. ಯೂನಿಫಾರ್ಮ್ ಎಕ್ಸಲರೇಷನ್ ಅಂದ್ರೆ ಎಕ್ಸಲರೇಷನ್ ಒಂದೇ ತರ ಇರಬೇಕು ಅಂತ. ಈಗ ಎಕ್ಸಲರೇಷನ್ ಒಂದೇ ತರ ಇದ್ರೆ ಅದನ್ನ ಯೂನಿಫಾರ್ಮ್ ಎಕ್ಸಲರೇಷನ್ ಅಂತ ಕರಿತೀವಿ. ಅದೇ ರೀತಿ ವೆಲಾಸಿಟಿ ಒಂದೇ ತರ ಇದ್ರೆ ಅದನ್ನ ಯೂನಿಫಾರ್ಮ್ ವೆಲಾಸಿಟಿ ಅಂತ ಕರಿತೀವಿ. ಈಗ ನೀವು ಏನ್ ಕಲ್ತ್ರೋ ಇದಕ್ಕೆ ಸಂಬಂಧಿಸಿದ ಹಾಗೆ ನೀವು 3 ಟೈಪಿನ ಗ್ರಾಫ್ ಅನ್ನ ಸ್ಟಡಿ ಮಾಡ್ತೀರಾ. ಒಂದು ಪಿ ಟಿ ಗ್ರಾಫ್, ಇನ್ನೊಂದು ವಿ ಟಿ ಗ್ರಾಫ್, ಇನ್ನೊಂದು ಎ ಟಿ ಗ್ರಾಫ್. ಮೊದಲು ಈ ಪಿ ಟಿ ಗ್ರಾಫ್ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ಡ್ ಆಗಿ ನೋಡೋಣ. ಪಿ ಟಿ ಗ್ರಾಫ್ ಅಂದ್ರೆ ಹೆಂಗ್ ಬರಿಬೇಕು ನಾವು? ಪಿ ಟಿ ಗ್ರಾಫ್ ಅಂದ್ರೆ ಹೆಂಗ್ ಬರಿಬೇಕಪ್ಪ? ಒಂದು ಗ್ರಾಫ್ ತಗೊಳ್ಬೇಕು,
ವೈ ಆಕ್ಸಿಸ್ನಲ್ಲಿ ಪಿ ಇರಬೇಕು ಅಂದರೆ ಪೊಸಿಷನ್ ಇರಬೇಕು, ಎಕ್ಸ್ ಆಕ್ಸಿಸ್ನಲ್ಲಿ ಟಿ ಇರಬೇಕು ಅಂತಂದರೆ ಟೈಮ್ ಇರಬೇಕು. ಹೌದಾ? ವೈ ಆಕ್ಸಿಸ್ನಲ್ಲಿ ಪೊಸಿಷನ್ ತಗೊಂಡು ಎಕ್ಸ್ ಆಕ್ಸಿಸ್ನಲ್ಲಿ ಟೈಮ್ ತಗೊಂಡ್ರೆ ಅದಕ್ಕೆ ನಾವು ಪಿ ಟಿ ಗ್ರಾಫ್ ಅಂತ ಕರಿತೀವಿ. ಯಾವುದೋ ಒಂದು ಆಬ್ಜೆಕ್ಟ್ ಇದೆ, ಅದು ರೆಸ್ಟ್ನಲ್ಲಿದೆ, ನೀವು ಅದಕ್ಕೆ ಪಿ ಟಿ ಗ್ರಾಫನ್ನು ಹಾಕಬೇಕು ಅಂದಾಗ ನೀವೇನು ಮಾಡ್ತೀರಾ? ಒಂದು ವಸ್ತು ರೆಸ್ಟ್ನಲ್ಲಿದೆ ಅಂದರೆ ಏನರ್ಥ? ರೆಸ್ಟ್ನಲ್ಲಿದೆ ಅಂತ ಅಥವಾ ನಿಶ್ಚಲ ಸ್ಥಿತಿಯಲ್ಲಿದೆ ಅಂತ ಏನರ್ಥ? ಆ ವಸ್ತು ಮೋಷನ್ನಲ್ಲಿಲ್ಲ, ಆ ವಸ್ತು ಚಲಿಸ್ತಾ ಇಲ್ಲ, ಆ ವಸ್ತು ನಿಂತಲ್ಲೇ ನಿಂತ್ಕೊಂಡಿದೆ ಅಂತ ಅರ್ಥ. ಹೌದಾ? ಈಗ ನಾವು ಮೋಷನ್ ಇನ್ ಸ್ಟ್ರೇಟ್ ಲೈನ್ ಇದು ಮಾಡ್ತಿದ್ದೇವಲ್ವಾ, ಕನ್ಸಿಡರ್ ಮಾಡ್ತಿದ್ದೇವಲ್ವಾ. ಸೊ ನಾನು ಇದಕ್ಕೊಂದು ಎಕ್ಸ್ ಆಕ್ಸಿಸ್ ಅನ್ನು ಇಮ್ಯಾಜಿನ್ ಮಾಡ್ಕೊಂಡೆ ಅಂತ ಇಟ್ಕೊಳ್ಳಿ. ಓಕೆ, ಒಂದು ಎಕ್ಸ್ ಆಕ್ಸಿಸ್ ಅನ್ನು ಇಮ್ಯಾಜಿನ್ ಮಾಡ್ಕೊಂಡು, ಇದು 0, ಇದು 1, ಇದು 2, ಇದು 3, ಇದು 4, ಇದು 5, ಈ ರೀತಿ ನಮ್ಮ ನಮ್ಮ ವಸ್ತು ಅನ್ನೋದು 2ನಲ್ಲಿದೆ. 2 ಅನ್ನೋದು ರೆಸ್ಟ್ನಲ್ಲಿದೆ ಅಂದ್ರೆ ಅದು ಎಲ್ಲೂ ಚಲಿಸ್ತಾ ಇಲ್ಲ, ಯಾವತ್ತು 2ನಲ್ಲೇ ಇರುತ್ತೆ ಅಂತ ಅರ್ಥ. ಈಗ ನಾನು ಏನು ಮಾಡ್ತೀನಪ್ಪ ಅಂತಂದ್ರೆ ಆ 2 ಅನ್ನು ನೋಡ್ತೀನಿ. 1 ಸೆಕೆಂಡ್ ಆಯ್ತು, ಆ ವಸ್ತು ಪೊಸಿಷನ್ನಲ್ಲಿ ಏನಾದ್ರು ಚೇಂಜ್ ಆಯ್ತಾ? ಇಲ್ಲ, ಅದು 2ನಲ್ಲೇ ಇದೆ. ಆಯ್ತಾ? ಫಸ್ಟ್ ಸ್ಟಾರ್ಟಿಂಗ್ನಲ್ಲೂ 2ನಲ್ಲೇ ಇತ್ತು, 0 ಸೆಕೆಂಡ್ ಇದ್ದಾಗ 2ನಲ್ಲೇ ಇತ್ತು. ಆಮೇಲೆ ಟೈಮ್ ನೋಡ್ಲಿಕ್ಕೆ 1 ಸೆಕೆಂಡ್ ಆಯ್ತು, ಆವಾಗಲೂ 2ನಲ್ಲೇ ಉಂಟು. ಆಮೇಲೆ ಮತ್ತೆ ನೋಡಿದೆ 3 ಸೆಕೆಂಡ್ ಆಯ್ತು, ಆವಾಗ ಅದ್ರ ಪೊಸಿಷನ್ 2ನಲ್ಲೇ ಉಂಟು. ಮತ್ತೆ ಟೈಮ್ ನೋಡಿದೆ 4 ಸೆಕೆಂಡ್ ಆಯ್ತು, ಆವಾಗೂ 2ನಲ್ಲೇ ಉಂಟು. 5 ಸೆಕೆಂಡ್ ಆಯ್ತು, 2ನಲ್ಲೇ ಉಂಟು. ಇದು ಯಾವತ್ತು ರೆಸ್ಟ್ನಲ್ಲಿದೆ ಅಂದ್ರೆ ಅದು ಯಾವತ್ತು ಅದೇ ಪೊಸಿಷನ್ನಲ್ಲಿ ಇರುತ್ತೆ. 2 ಮೇಲೆ ಇದ್ರೆ ಅದು 2 ಮೇಲೆ ಯಾವತ್ತಿಗೂ ಇರುತ್ತೆ. 3 ಮೇಲೆ ಇದ್ರೆ ಅದು ಯಾವತ್ತಿಗೂ 3 ಮೇಲೆ ಇರುತ್ತೆ. ಒಂದೇ ಪೊಸಿಷನ್ ಇರುತ್ತೆ, ಅದ್ರ ಪೊಸಿಷನ್ ಚೇಂಜ್ ಆಗಲ್ಲ. ಆ ರೀತಿ ಇದ್ದಾಗ ನಮ್ಮ ಗ್ರಾಫ್ ನೋಡಿ, ಎಲ್ಲ ಪಾಯಿಂಟ್ ಅನ್ನು ಪ್ಲಾಟ್ ಮಾಡ್ಕೊಂಡೆ. ಗ್ರಾಫ್ ಹೇಳಿದ್ರೆ ಹೆಂಗ್ ಬಂತು? ಈ ರೀತಿ ಒಂದು ಕಾನ್ಸ್ಟೆಂಟ್ ಫಂಕ್ಷನ್ಗೆ ಬರೋ ರೀತಿ ಒಂದು ಗ್ರಾಫ್ ಬಂತು. ಹೌದಾ? ಸೊ ಇದು ಪಿ ಟಿ ಗ್ರಾಫ್ ಫಾರ್ ಆಬ್ಜೆಕ್ಟ್ ಇನ್ ರೆಸ್ಟ್. ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿ ಸಾಕು, ಹೆಂಗ್ ಗ್ರಾಫ್ ಹಾಕೋದು ಅನ್ನೋದನ್ನ ತಿಳ್ಕೊಳ್ಳಿ ಸಾಕು. ಈ ಗ್ರಾಫ್ ಅನ್ನ ನೀವು ನೆನ್ಪಿಟ್ಕೊತಾ ಬಂದಿದ್ರೆ ನಾವು ಮೇ ಬಿ 9th ಅಲ್ಲೆಲ್ಲ ಇದ್ದಾಗ, ಬಟ್ ಈಗ ಅದನ್ನ ಅರ್ಥ ಮಾಡ್ಕೊಳ್ಳಿ ಯಾಕೆ ಪಿ ಟಿ ಗ್ರಾಫ್ ಅಲ್ಲಿ ಈ ರೀತಿ ಬರುತ್ತೆ ಅಂತ. ಓಕೆನಾ? ನೆಕ್ಸ್ಟ್ ನೋಡಿ, ಬಾಡಿ ಮೂವಿಂಗ್ ವಿತ್ ಯೂನಿಫಾರ್ಮ್ ವೆಲಾಸಿಟಿಯನ್ನ ಮಾಡೋಣ. ಇದೇ ಗ್ರಾಫ್ ಅಲ್ಲಿ ಹಾಕೋಣ. ಯೂನಿಫಾರ್ಮ್ ವೆಲಾಸಿಟಿ ಅಂದ್ರೆ ಏನಪ್ಪಾ? ಪೊಸಿಷನ್ ಟೈಮ್ ಗ್ರಾಫ್ ನಾವು ಯಾವ್ದಕ್ಕೆ ಹಾಕ್ತಿದ್ದೇವೆ? ಯೂನಿಫಾರ್ಮ್ ವೆಲಾಸಿಟಿಗೆ ಹಾಕ್ತಾ ಇದ್ದೇವೆ. ಯೂನಿಫಾರ್ಮ್ ವೆಲಾಸಿಟಿ ಅಂದ್ರೆ ಏನು? ವೆಲಾಸಿಟಿ ಸೇಮ್ ಇರ್ಬೇಕು. ಹೌದಾ? ವೆಲಾಸಿಟಿ ಸೇಮ್ ಇರ್ಬೇಕು, ಎಕ್ಸ್ ವೈ ವೆಲಾಸಿಟಿ ಸೇಮ್ ಇರ್ಬೇಕು. ಸಪೋಸ್ ವೆಲಾಸಿಟಿ ಸೇಮ್ ಇದೆ ಅಂತಂದ್ರೆ, ಸಪೋಸ್ ನಮ್ಮ ವೆಲಾಸಿಟಿ ಒಂದು 2 ಮೀಟರ್ ಪರ್ ಸೆಕೆಂಡ್ ಇದೆ ಅಂತ ಇಟ್ಕೊಳ್ಳೋಣ. ವೆಲಾಸಿಟಿ ಸೇಮ್ ಇರ್ಬೇಕು ತಾನೆ? ಸ್ಟಾರ್ಟಿಂಗ್ ನಲ್ಲಿ ಇದಕ್ಕೆ ಪಿ ಅಂತ ಕರೀರಿ, ಇದಕ್ಕೆ ಟಿ ಅಂತ ಕರೀರಿ. ಸ್ಟಾರ್ಟಿಂಗ್ ನಲ್ಲಿ ನಮ್ಮ ಪೊಸಿಷನ್ 0 ಇತ್ತು. ಈಗ ಇದಕ್ಕೆ ವೆಲಾಸಿಟಿ ಬರುತ್ತೆ, 2 ಮೀಟರ್ ಪರ್ ಸೆಕೆಂಡ್ ವೆಲಾಸಿಟಿ ಬರುತ್ತೆ. ಹೌದಾ? ಸ್ಟಾರ್ಟಿಂಗ್ ನಲ್ಲಿ ನಮ್ಮ ಪೊಸಿಷನ್ 0 ಇತ್ತು, ಟೈಮು 0 ಇತ್ತು, ನಾವೇನು ಲೆಕ್ಕ ಮಾಡಕ್ ಸ್ಟಾರ್ಟ್ ಮಾಡಿರ್ಲಿಲ್ಲ. ಟೈಮ್ 1 ಸೆಕೆಂಡ್ ಆಯ್ತು, ವೆಲಾಸಿಟಿ ಎಷ್ಟು ಉಂಟು ಅದರದ್ದು? 2 ಮೀಟರ್ ಪರ್ ಸೆಕೆಂಡ್ ಉಂಟು. ಸೊ ಇದರ ಪೊಸಿಷನ್ ಏನಾಗುತ್ತೆ? ಪ್ರತಿ ಸೆಕೆಂಡು 2 ಮೀಟರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಹೌದಾ? ಸೊ ಪೊಸಿಷನ್ ಏನಾಯ್ತು? 2 ಆಯ್ತು. ಅದಾದ್ಮೇಲೆ ಮತ್ತೆ ಟೈಮ್ ನೋಡ್ಕೊಂಡೆ, ಟೈಮು 2 ಸೆಕೆಂಡ್ ಆಯ್ತು, ಆವಾಗ ನಮ್ಮ ಪೊಸಿಷನ್ 4ಗೆ ಹೋಗ್ಬಿಡ್ತು. ಅದಾದ್ಮೇಲೆ ಮತ್ತೆ 2 ಸೆಕೆಂಡ್ ಬಿಟ್ಟು ನೋಡಿದ್ರೆ ಏನಾಗುತ್ತೆ? ಟೈಮ್ 3 ಆಗಿರುತ್ತೆ. ಮತ್ತೊಂದು ಸೆಕೆಂಡ್ ಬಿಟ್ಟು ನೋಡಿದ್ರೆ ಟೈಮ್ 3 ಆಗಿರುತ್ತೆ, 3 ಸೆಕೆಂಡ್ ಆಗಿರುತ್ತೆ. ಪೊಸಿಷನ್ ವೆಲಾಸಿಟಿ 2 ಸೆಕೆಂಡ್ ಆಗಿದೆ ಅಲ್ವಾ? ಸೊ ವೆಲಾಸಿಟಿ 2 ಮೀಟರ್ ಪರ್ ಸೆಕೆಂಡ್ ಇದೆ ಅಲ್ವಾ? ಸೊ ಇದರ ಪೊಸಿಷನ್ ಇನ್ನ 2 ಸೆಕೆಂಡ್ ಜಾಸ್ತಿ ಆಗುತ್ತೆ. ಅವಾಗ ಏನಾಯ್ತು? 6 ಆಯ್ತು. ಓಕೆನಾ? ಸೊ ಈ ರೀತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಇದಕ್ಕೊಂದು ಗ್ರಾಫ್ ಹಾಕೋಣ. ಪೊಸಿಷನ್ P0 ಇದ್ದಾಗ T0 ಈ ಪಾಯಿಂಟ್ ಆಯ್ತು. ಕಡೆಗೆ T1 ಇದ್ದಾಗ P2, T1 ಇದ್ದಾಗ P2, ಓಕೆ ಇಲ್ಲಾಯ್ತು. ಕಡೆಗೆ T2 ಇದ್ದಾಗ P4, T2 ಇದ್ದಾಗ P4 ಇಲ್ಲಿಗೆ ಬಂತು. ಓಕೆನಾ? ಅದೇ ರೀತಿ ಇದಕ್ಕೊಂದು ಹಾಕಿದ್ರೆ ಅದು ಎಲ್ಲಿ ಬರುತ್ತೆ? ಇಲ್ಲ ಬಿಡಿ, ಗ್ರಾಫಿಂದ ಹೊರಗಡೆ ಹೋಗುತ್ತೆ. ಎಲ್ಲ ಪಾಯಿಂಟನ್ನು ಕನೆಕ್ಟ್ ಮಾಡಿದ್ರೆ ನಮ್ಗೆ ಈ ರೀತಿ ಒಂದು ಸ್ಟ್ರೇಟ್ ಲೈನ್ ಬರುತ್ತೆ. ಓಕೆನಾ? ನಮ್ಮ ಪೊಸಿಷನ್ ಟೈಮ್ ಗ್ರಾಫ್ ಈ ರೀತಿ ಬಂದಿದೆ ಅಂದ್ರೆ ಏನರ್ಥ? ಅದು ನಮ್ಮ ಆಬ್ಜೆಕ್ಟ್ ಯೂನಿಫಾರ್ಮ್ ಮೋಷನ್ ನಲ್ಲಿದೆ ಅಂತ ಅರ್ಥ. ಈಗ ನಾವು ವಿ ಟಿ ಗ್ರಾಫ್ ಬಗ್ಗೆ ನೋಡುವ. ವಿ ಟಿ ಗ್ರಾಫ್ ಅಂದ್ರೆ ವೈ ಆಕ್ಸಿಸ್ ನಲ್ಲಿ ವಿ, ಎಕ್ಸ್ ಆಕ್ಸಿಸ್ ನಲ್ಲಿ ಟಿ ತಗೋತೀವಿ. ಹೌದಾ? ವೈ ಆಕ್ಸಿಸ್ ನಲ್ಲಿ ವೆಲಾಸಿಟಿ, ಟಿ ಎಕ್ಸ್ ಆಕ್ಸಿಸ್ ನಲ್ಲಿ ಟೈಮ್ ಅನ್ನ ತಗೋತೀವಿ. ಮೊದಲು ನಾವು ಯಾವ್ದಕ್ಕೆ ಪ್ಲಾಟ್ ಮಾಡುವ ಅಂದ್ರೆ ಯೂನಿಫಾರ್ಮ್ ಮೋಷನ್ ಪ್ಲಾಟ್ ಮಾಡುವ. ಯೂನಿಫಾರ್ಮ್ ಮೋಷನ್ ಅಂದ್ರೇನು? ಒಂದೇ ವೆಲಾಸಿಟಿಲಿ ಹೋಗ್ತಾ ಇರಬೇಕು. ಆ ಯೂನಿಫಾರ್ಮ್ ಮೋಷನ್ಗೆ ನಾವು ಯೂನಿಫಾರ್ಮ್ ವೆಲಾಸಿಟಿ ಅಂತ ಕೂಡ ಕರಿತೀವಿ. ಯೂನಿಫಾರ್ಮ್ ವೆಲಾಸಿಟಿ ಅಂದ್ರೂ ಒಂದೇ, ಯೂನಿಫಾರ್ಮ್ ಮೋಷನ್ ಅಂದ್ರೂ ಒಂದೇ. ಯೂನಿಫಾರ್ಮ್ ಮೋಷನ್ ಒಂದೇ ರೀತಿಯ ಚಲನೆ. ಒಂದೇ ರೀತಿ ಚಲನೆ ಅಂದ್ರೆ ಏನಾಗಬೇಕಾಯ್ತು? ಒಂದೇ ವೆಲಾಸಿಟಿಲಿ ಹೋಗ್ಬೇಕಾಗಿಲ್ಲ. ಸೊ ಅದಕ್ಕೆ ಯೂನಿಫಾರ್ಮ್ ವೆಲಾಸಿಟಿ ಅಂತ ಕೂಡ ಕರೀತಾರೆ. ಹೆಚ್ಚು ಕಮ್ಮಿ ಅವೆರಡು ಸೇಮೆ. ಆಯ್ತಾ? ಈಗ ನಾವು ಯೂನಿಫಾರ್ಮ್ ವೆಲಾಸಿಟಿಗೆ ವಿ ಟಿ ಗ್ರಾಫ್ ಅನ್ನ ಹಾಕಬೇಕು. ಹೌದಾ? ಈಗ ನೀವು ಹೇಳಿ, ನಾನು 3 ಮೀಟರ್ ಪರ್ ಸೆಕೆಂಡ್ ವೆಲಾಸಿಟಿಲಿ ಹೋಗ್ತಾ ಇದ್ದೀನಿ ಅಂತ ಇಟ್ಕೊಳ್ಳಿ. ನಾನು ಯೂನಿಫಾರ್ಮ್ ವೆಲಾಸಿಟಿಲಿ ಹೋಗ್ಬೇಕು ಅಂತಂದ್ರೆ ನಾನು ಯಾವತ್ತೂ 3 ಮೀಟರ್ ಪರ್ ಸೆಕೆಂಡ್ ವೆಲಾಸಿಟಿಲೇ ಹೋಗ್ಬೇಕು ತಾನೆ? ಸೊ ನಾನು ವೆಲಾಸಿಟಿ ಜಾಸ್ತಿ ಮಾಡಂಗಿಲ್ಲ, ಕಡಿಮೆ ಮಾಡಂಗಿಲ್ಲ. ಯಾವತ್ತೂ 3 ಮೀಟರ್ ಪರ್ ಸೆಕೆಂಡ್ ವೆಲಾಸಿಟಿಲಿ ಹೋದ್ರೆ ಮಾತ್ರ ಅದು ಯೂನಿಫಾರ್ಮ್ ವೆಲಾಸಿಟಿ ಅಥವಾ ಯೂನಿಫಾರ್ಮ್ ಮೋಷನ್ ಅಂತ ಕರ್ಸ್ಕೊಳ್ಳುತ್ತೆ. ಹೌದಾ?
ನನ್ನ ವೆಲಾಸಿಟಿ ಏನಾಗಬೇಕು, ಕಾನ್ಸ್ಟೆಂಟ್ ಆಗಬೇಕು. ಮೊದಲನೇ ಸೆಕೆಂಡ್ನಲ್ಲೂ ನನಗೆ ಸೇಮ್ ವೆಲಾಸಿಟಿ ಇರಬೇಕು, ಎರಡನೇ ಸೆಕೆಂಡಲ್ಲೂ ಸೇಮ್ ವೆಲಾಸಿಟಿ ಇರಬೇಕು, ಮೂರನೇ ಸೆಕೆಂಡಲ್ಲೂ ಸೇಮ್ ವೆಲಾಸಿಟಿ. ಎಷ್ಟೇ ಟೈಮ್ ಎಷ್ಟೇ ಆದರೂ ಕೂಡ ನನ್ನ ವೆಲಾಸಿಟಿ ಮಾತ್ರ ಸೇಮ್ ಇರಬೇಕು. ಇದನ್ನು ನಾವು ಯೂನಿಫಾರ್ಮ್ ಮೋಷನ್ ಅಥವಾ ಯೂನಿಫಾರ್ಮ್ ವೆಲಾಸಿಟಿ ಅಂತ ಕರಿತಿದ್ವಿ. ನಿಮಗೆ ನೆನಪಿದೆಯಾ, ಜಸ್ಟ್ ಹಿಂದೆ ನಾವು ಇದಕ್ಕೆ ಪಿ ಟಿ ಗ್ರಾಫ್ ಹಾಕಿದಾಗ ಏನು ಬಂದಿತ್ತು? ಸೇಮ್ ಇದಕ್ಕೆ ನಾವು ಪಿ ಟಿ ಗ್ರಾಫ್ ಹಾಕಿದಾಗ ಏನು ಬಂದಿತ್ತು? ನಮ್ಮ ಗ್ರಾಫ್ ಈ ಥರ ಬಂದಿತ್ತು. ಬಟ್ ಸೇಮ್ ಅದೇ ವಿಷಯ ಯೂನಿಫಾರ್ಮ್ ಮೋಷನ್ಗೆ ಈ ತರ ಬಂದಿದೆ, ಪಿ ಟಿ ಗ್ರಾಫ್ ಈ ತರ ಬಂದಿದೆ. ಅದೇ ಯೂನಿಫಾರ್ಮ್ ಮೋಷನ್ಗೆ ನಮ್ಮ ವಿ ಟಿ ಗ್ರಾಫ್ ಈ ತರ ಬಂದಿದೆ. ಯಾಕೆ ಅನ್ನೋದನ್ನ ನೀವು ಈಗ ಆಲ್ರೆಡಿ ಅರ್ಥ ಮಾಡ್ಕೊಂಡಿರ್ತೀರ, ಯಾಕಂದ್ರೆ ನಾವು ಆಲ್ರೆಡಿ ಅದನ್ನ ಪ್ಲಾಟ್ ಮಾಡಿ ಬಿಡಿಸಲಾಗಿದೆ. ಹೌದಾ? ಸೊ ನೆಕ್ಸ್ಟ್ ನೋಡೋಣ, ಯೂನಿಫಾರ್ಮ್ ಎಕ್ಸಲರೇಷನ್ ಅನ್ನ ವಿ ಟಿ ಗ್ರಾಫ್ ನಲ್ಲಿ ಯಾವ ರೀತಿ ಶೋ ಮಾಡೋದು ಅಂತ. ಓಕೆನಾ? ಈಗ ಯೂನಿಫಾರ್ಮ್ ಮೋಷನ್ ಮುಗೀತು, ಈಗ ಯೂನಿಫಾರ್ಮ್ ಎಕ್ಸಲರೇಷನ್ ಅನ್ನ ಯಾವ ರೀತಿ ಮಾಡೋದು ಅಂತ ನೋಡುವ. ಓಕೆ, ಯೂನಿಫಾರ್ಮ್ ಎಕ್ಸಲರೇಷನ್ ಅನ್ನು ಯಾವ ರೀತಿ ಮಾಡೋದು ಅಂತ ನೋಡುವ. ಯೂನಿಫಾರ್ಮ್ ಎಕ್ಸಲರೇಷನ್ ಅಂತಂದ್ರೆ ಏನು? ಪ್ರತಿ ಟೈಮ್ ಇಂಟರ್ವಲ್ ನಲ್ಲಿ ವೆಲಾಸಿಟಿ ಹೆಚ್ಚಾಗ್ತಾ 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 ಹೋಗ್ಬೇಕು. ಟೈಮ್ ಹೆಚ್ಚಾಗ್ತಾ ಹೋದಂಗೂ ಕೂಡ ವೆಲಾಸಿಟಿ ಹೆಚ್ಚಾಗ್ತಾ ಹೆಚ್ಚಾಗ್ತಾ ಹೋಗ್ಬೇಕು, ರೈಟ್? ಸೊ ಅದನ್ನ ನೀವು ಯಾವ ರೀತಿ ಬಿಡಿಸ್ತೀರಾ? ಈ ರೀತಿ ಬಿಡಿಸ್ತೀರಾ. ನೋಡಿ, ಈ ಪಾಯಿಂಟ್ ಅಲ್ಲಿ ನೋಡಿ, ಟೈಮು ಹೆಚ್ಚಾಗಿದೆ, 1 ಸೆಕೆಂಡ್ ಇದೆ, ವೆಲಾಸಿಟಿನೂ ಜಾಸ್ತಿ ಆಗಿದೆ. ಹೌದಾ? ಈ ಪಾಯಿಂಟ್ ಅಲ್ಲಿ ನೋಡಿ, ಇಲ್ಲಿ ವೆಲಾಸಿಟಿ ಎಷ್ಟಿತ್ತು? 1 ಇತ್ತು, ಈಗ ವೆಲಾಸಿಟಿ ಹೆಚ್ಚಾಗಿದೆ. ಹೌದಾ? ವೆಲಾಸಿಟಿ 2 ಆಗಿದೆ. ಟೈಮ್ ಕೂಡ ಇಲ್ಲೆಲ್ಲೋ ಬಂದಿದೆ. ಹೌದಾ? ಸೊ ಟೈಮು ಹೆಚ್ಚಾದಂಗಾಯ್ತು, ವೆಲಾಸಿಟಿನೂ ಹೆಚ್ಚಾದಂಗಾಯ್ತು. ಸೊ ಟೈಮು ಹೆಚ್ಚಾಗ್ತಿದೆ, ಅದ್ರ ಜೊತೆಗೆ ವೆಲಾಸಿಟಿನೂ ಹೆಚ್ಚಾಗ್ತಾ ಇದೆ ಅಂತಂದ್ರೆ ಅದಕ್ಕೆ ಅದು ಈ ರೀತಿ ಸ್ಟ್ರೇಟ್ ಲೈನ್ ಅಲ್ಲಿ ಹೆಚ್ಚಾಗ್ತಾ ಇದೆ ಅಂದ್ರೆ ನಾವು ಯೂನಿಫಾರ್ಮ್ ಎಕ್ಸಲರೇಷನ್ ಅಂತ ಕರಿತೀವಿ. ಈಗ ಇದೇ ಯೂನಿಫಾರ್ಮ್ ಎಕ್ಸಲರೇಷನ್ ಅನ್ನ ನಾವು ಎ ಟಿ ಗ್ರಾಫ್ ನಲ್ಲಿ ಬಿಡಿಸೋಣ. ಆಯ್ತಾ? ಇದೇ ಯೂನಿಫಾರ್ಮ್ ಎಕ್ಸಲರೇಷನ್ ಅನ್ನ ನಾವು ಎ ಟಿ ಗ್ರಾಫ್ ನಲ್ಲಿ ಬಿಡಿಸೋಣ. ಎಕ್ಸ್ ಆಕ್ಸಿಸ್ ನಲ್ಲಿ ಏನಿರುತ್ತೆ? ಎಕ್ಸ್ ಆಕ್ಸಿಸ್ ನಲ್ಲಿ ಟೈಮ್ ಇರುತ್ತೆ, ವೈ ಆಕ್ಸಿಸ್ ನಲ್ಲಿ ಎ ಇರುತ್ತೆ. ಸೊ ಎ ಟಿ ಗ್ರಾಫ್. ಯೂನಿಫಾರ್ಮ್ ಎಕ್ಸಲರೇಷನ್ ಅಂದ್ರೆ ಏನು ಸೇಮ್ ಇರಬೇಕು? ಎಕ್ಸಲರೇಷನ್ ಸೇಮ್ ಇರಬೇಕು. ಎಕ್ಸಲರೇಷನ್ ಸೇಮ್ ಇರಬೇಕು. ಸೊ ಎಕ್ಸಲರೇಷನ್ ಮೊದಲನೇ ಸೆಕೆಂಡ್ ಆದ್ರೂ ಅಷ್ಟೇ ಎಕ್ಸಲರೇಷನ್, ಎರಡನೇ ಸೆಕೆಂಡ್ ಆದ್ರೂ ಅಷ್ಟೇ ಎಕ್ಸಲರೇಷನ್. ಈ ಎಕ್ಸಲರೇಷನ್ ಅನ್ನೋದು ಸೇಮ್ ಇರುತ್ತೆ. ಇಲ್ಲಿ ನಮ್ಮ ವೆಲಾಸಿಟಿ ಟೈಮ್ ಗ್ರಾಫ್ ನಲ್ಲಿ ಈ ತರ ಬಂದ ಕರ್ವ್, ನಮ್ಮ ಎಕ್ಸಲರೇಷನ್ ಟೈಮ್ ಗ್ರಾಫ್ ನಲ್ಲಿ ಈ ತರ ಬಂದಿದೆ. ಇವೆರಡು ಸೇಮ್. ಇದು ಯೂನಿಫಾರ್ಮ್ ಎಕ್ಸಲರೇಷನ್, ಇದು ಯೂನಿಫಾರ್ಮ್ ಎಕ್ಸಲರೇಷನ್. ಈಗ ಬಾರಿ ಮುಖ್ಯವಾದ ಒಂದು ವಿಷಯ ನೀವು ತಿಳ್ಕೊಳ್ಬೇಕಾಗಿರೋದು ಏನಪ್ಪಾ ಅಂತಂದ್ರೆ, ವೆಲಾಸಿಟಿ ಟೈಮ್ ಗ್ರಾಫ್ ನಲ್ಲಿ ಇದು ಒಂದು ಕರ್ವ್. ಸಪೋಸ್ ಇದು ಯಾವ್ದ್ರದ್ದು? ನಮ್ದು ಯೂನಿಫಾರ್ಮ್ ವೆಲಾಸಿಟಿಯ ಕರ್ವ್. ಹೌದಾ? ಈ ಒಂದು ಕರ್ವ್ನ ಕೆಳಗಡೆಗೆ ಏನೆಲ್ಲ ಏರಿಯಾ ಸಿಗತ್ತಲ್ವಾ, ಈ ಕರ್ವ್ನ ಕೆಳಗಡೆಗೆ ಇರೋ ಏರಿಯಾ ಅಂದ್ರೆ ಈ ಏರಿಯಾ ಇಡೀ ಏನ್ ಸಿಕ್ತಲ್ವಾ, ಇದು ಡಿಸ್ಪ್ಲೇಸ್ಮೆಂಟ್ ಅನ್ನ ಸೂಚಿಸುತ್ತೆ. ಏನ್ ಸೂಚಿಸುತ್ತೆ? ಡಿಸ್ಪ್ಲೇಸ್ಮೆಂಟ್ ಅನ್ನ ಸೂಚಿಸುತ್ತೆ. ಯಾಕಪ್ಪ ಇದು ಡಿಸ್ಪ್ಲೇಸ್ಮೆಂಟ್ ಅನ್ನು ಸೂಚಿಸುತ್ತೆ ಅಂತ ಕೇಳಿದ್ರೆ, ಇದು ಡಿಸ್ಪ್ಲೇಸ್ಮೆಂಟ್ ಅನ್ನು ಸೂಚಿಸುತ್ತೆ ಅಂತಂದ್ರೆ ಇದರ ಏರಿಯಾ ಯಾವ್ದ್ರ ಏರಿಯಾ ಆದಂಗಾಯ್ತು? ರೆಕ್ಟ್ಯಾಂಗಲ್ ನ ಏರಿಯಾ ಆದಂಗಾಯ್ತು, ಆಯತದ ಏರಿಯಾ ಆದಂಗಾಯ್ತು. ಉದ್ದ ಗುಣಿಸು ಅಗಲ ಮಾಡಿದ್ರೆ, ಇದು ಮಲ್ಟಿಪ್ಲೈಡ್ ಬೈ ಇದು ಮಾಡಿದ್ರೆ ನಮಗೆ ಈ ಆಯತದ ವಿಸ್ತೀರ್ಣ ಅನ್ನೋದು ಸಿಗತ್ತೆ. ಒಪ್ಕೋತೀರಾ? ಈಗ ಅದೇ ರೀತಿಯಲ್ಲಿ ಇದರ ಟೈಮ್ ಮತ್ತೆ ಇದರ ವೆಲಾಸಿಟಿಯನ್ನ ಮಲ್ಟಿಪ್ಲೈ ಮಾಡಿದ್ರೆ ಏನ್ ಸಿಗತ್ತೆ ಅನ್ನೋದನ್ನ ನೋಡೋಣ. ಓಕೆನಾ? ವೆಲಾಸಿಟಿ ಇಂಟು ಟೈಮ್ ಮಾಡಿದ್ರೆ ಏನ್ ಸಿಗತ್ತೆ ಅಂತ ನೋಡೋಣ. ವೆಲಾಸಿಟಿ ಅಂದ್ರೆ ಏನಪ್ಪ? ವೆಲಾಸಿಟಿ ಅಂತಂದ್ರೆ ಡಿಸ್ಪ್ಲೇಸ್ಮೆಂಟ್ ಡಿವೈಡೆಡ್ ಬೈ ಟೈಮ್. ಹೌದಾ? ಡೆಲ್ಟಾ ಎಕ್ಸ್ ಡಿವೈಡೆಡ್ ಬೈ ಡೆಲ್ಟಾ ಟಿ, ಅದರ ಅವಶ್ಯಕತೆ ಇಲ್ಲ. ಇಂಟು ಟೈಮ್. ಈ ಟಿ ಅನ್ನ ಇದ್ದಕ್ಕಿದ್ದಂಗೆ ಬರ್ಕೊಂಡೆ. ವಿ ಜಾಗದಲ್ಲಿ ಎಕ್ಸ್ ಬೈ ಟಿ ಅಂತ ಬರ್ಕೊಂಡೆ, ಟಿ ಜಾಗದಲ್ಲಿ ಟಿ ಅಂತ ಬರ್ಕೊಂಡೆ. ಆಯ್ತಾ? ಜಸ್ಟ್ ಸಿಂಪಲ್ ಫಾರ್ಮುಲಾ ಪ್ರಕಾರ ಟಿ ಕ್ಯಾನ್ಸಲ್ ಆಯ್ತು. ನಮ್ಗೆ ಏನು ಉಳ್ಕೊಳ್ತು? ಡಿಸ್ಪ್ಲೇಸ್ಮೆಂಟ್ ಉಳ್ಕೋತು. ಹೌದಾ? ಸೊ ಇವೆರಡನ್ನ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಏನ್ ಸಿಗತ್ತೆ? ಡಿಸ್ಪ್ಲೇಸ್ಮೆಂಟ್ ಅನ್ನೋದು ಸಿಗತ್ತೆ. ಸೊ ಏರಿಯಾ ಅಂಡರ್ ವಿ ಟಿ ಗ್ರಾಫ್ ಕೊಡೋದು ಏನು? ಡಿಸ್ಪ್ಲೇಸ್ಮೆಂಟ್. ಈಗ ಉದ್ದ ಗುಣಿಸು ಅಗಲ ಮಾಡೋಣ. ಉದ್ದದಲ್ಲಿ ಏನ್ ಸಿಗತ್ತೆ? ಎಕ್ಸಲರೇಷನ್ ನ ವ್ಯಾಲ್ಯೂ ಸಿಗತ್ತೆ. ಗುಣಿಸು ಅಗಲದಲ್ಲಿ ಏನ್ ಸಿಗತ್ತೆ? ಟೈಮ್ ನ ವ್ಯಾಲ್ಯೂ ಸಿಗತ್ತೆ. ಹೌದಾ? ಸೊ ಎಕ್ಸಲರೇಷನ್ ಅಂತಂದ್ರೆ ಏನು? ವೆಲಾಸಿಟಿ ಡಿವೈಡೆಡ್ ಬೈ ಟೈಮ್ ಇಂಟು ಟೈಮ್ ಅನ್ನ ಇದ್ದಕ್ಕಿದ್ದಾಗೆ ಬರ್ಕೊಂಡೆ. ಟೈಮ್ ಕ್ಯಾನ್ಸಲ್ ಆಯ್ತು, ಏನ್ ಉಳ್ಕೊಳ್ತು? ವೆಲಾಸಿಟಿ ಅನ್ನೋದು ಉಳ್ಕೊಳ್ತು. ಎಕ್ಸಲರೇಷನ್ ಟೈಮ್ ಗ್ರಾಫ್ ನಲ್ಲಿ ನಮ್ಗೆ ಏರಿಯಾ ಏನ್ ಸಿಗತ್ತೋ ಅದು ವೆಲಾಸಿಟಿಯನ್ನ ಕೊಡುತ್ತೆ.